ಎನ್ನಾತ್ಮೀಯ ಬಂಧುಗಳೇ, ಅರಳಗುಂಡಿಗೆಯ ಒಳಗೆ ಸಮಸ್ತ ಭಕ್ತ ಒಳಗೆ ಕೂಡಿ ಮಾಷಾಳಪುರದಿಂದ ಬಂದಿರತಕ್ಕಂಥ ಬಹಳಷ್ಟು ಬೀಗರನ್ನ ಒಳ್ಳೆ ಅತಿಥಿ ಸತ್ಕಾರವನ್ನ ಮಾಡುತ್ತಾ ಕಿಂಚಿತ್ತು ಮನಸ್ಸು ನೋಯದ ಹಾಗೆ, ಬಂದಿರತಕ್ಕಂಥ ಬೀಗರ ಮನಸ್ಸು ನೋಯಿಸದ ಹಾಗೆ ಅಚ್ಚುಕಟ್ಟಾಗಿ ಸುವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅದ್ಧೂರ್ಯವಾಗಿ ಅನಂತ ಹರ ಗುರು ಚರಮೂರ್ತಿಗಳು, ಕವಿ ಕಲಾವಿದರು, ಗಣ್ಯಾತಿ ಗಣ್ಯರು, ಅತಿಥಿ ಅಭ್ಯಾಗತರು, ಬೀಗರು, ನೆಂಟರು, ಬಂಧು ಬಳಗ, ದೇವಾನು ದೇವತೆಗಳು ಸಹ ಶರಣಬಸವನ ಮದುವೆಯನ್ನ ಕಣ್ತುಂಬ ನೋಡಬೇಕು ಅಂತ ತಿಳ್ಕೊಂಡು ಮನುಷ್ಯನ ರೂಪವನ್ನ ಧಾರಣೆಯನ್ನ ಮಾಡಿ ಧರೆಗಿಳಿದಿರ್ತಕ್ಕಂಥದ್ದು ಬಹಳ ವೈಭವಪೂರಿತವಾಗಿ ಆಗಿರುವಂತ ಮದುವೆಯನ್ನ ಇಲ್ಲಿರ್ತಕ್ಕಂಥ ಯತ್ನಾಳ ಗ್ರಾಮದ ಸಮಸ್ತ ಭಕ್ತ ಒಳಗ ನಿನ್ನಿನ ವೈಭವ, ನಿನ್ನಿನ ಸಂಭ್ರಮ, ಬೀಗರ ವೈಭವ ಏನ್ರಿ, ತಾಯಂದಿರು ಪದ ಹಾಡ್ತಿರ್ತಕ್ಕಂಥದ್ದು, ನಯ್ಯಣ್ಣಿ ಸುರಿಗೆ ಸುತ್ತಿ ಇದೆಲ್ಲ ವೈಭವ ನೋಡ್ತಾ ಇದ್ರ ಬಹುಶಃ ಅಲ್ಲಿ ಹಂಗಾಗ್ಯದು ಗೊತ್ತಿದ್ದಿದ್ದಿಲ್ಲ. ಯಾಕೋಬಸವಣ ಶರಣನ ಮದಾಗ ನೀ ಇದ್ದೇನು? ಇದು ನೀವ್ಯಾರು ಇದ್ರೆ ನೀವು ಇದ್ದಿದ್ದೀರ, ಬಸವಣ್ಣ ಇದ್ದೀರ, ಗವ ಇದ್ದಿಲ್ಲ, ತಬಲಾಜ್ ಇದ್ದೀರ, ನಾನು ಇದ್ದಿದ್ದಿಲ್ಲ. ಮತ್ತ ಹೇಳ್ತೀರಲ್ರಿ ಶಾಸ್ತ್ರಿಗಳ, ನೀವೇನು ಹೋಗಿ ಅಲ್ಲಿ ಅಕ್ಷತ ಹಾಕಿ ಬಂದವ್ರಿಗೆ ಹೇಳ್ತೀರಲ್ಲ ಅಂತೀರ. ಬರ್ತಿದ್ದನ್ನ ಹೇಳ್ತೀವಿ ಏನ್ರಿ, ಬರ್ತಿದ್ದನ್ನ ಹೇಳ್ತೀವಿ. ಆದರೆ ಬಹುಶಃ ಅಲ್ಲಿ ಹಂಗಾಗದು ಬಿಟ್ಟದು ಗೊತ್ತಿಲ್ಲ. ಆದರೆ ಯತ್ನಾಳ ಗ್ರಾಮದ ಸಮಸ್ತ ಭಕ್ತ ಬಳಗದವರು ಕೂಡಿಕೊಂಡು ನಿನ್ನಿನ ಹುರುಪ, ನಿನ್ನಿನ ಉಲ್ಲಾಸ್, ನಿಮ್ಮಲ್ಲಿರ್ತಕ್ಕಂಥ ಚೈತನ್ಯ, ಒಳ್ಳೆ ವೈಭವದಿಂದ ಓಡಾಡಿಕೊಂಡು ಮಾಡ್ತಿರ್ತಕ್ಕಂಥ ಈ ಸಂಭ್ರಮ, ಈ ವೈಭವ ನೋಡಿದರೆ ಬಹುಶಃ ಆ ಕೈಲಾಸವೇ ಯತ್ನಾಳ ಗ್ರಾಮದಲ್ಲಿ ಬಂದು ನೆಲೆಸೋದೇನೋ ಅನ್ನೋ ನಿಟ್ಟಿನೊಳಗೆ ಕಾಣ್ತಾ ಇದೆ. ಬಹಳ ಅದ್ಭುತವಾಗಿ ಮಾಡಿದಿರಿ. ನಿಮಗೆಲ್ಲರಿಗೂ ಕೂಡ ಏಳೂರು ದ್ಯಾವಮ್ಮ ತಾಯಿಯ ಕೃಪಾ ಪೂಜ್ಯರ ಅನುಗ್ರಹ ನಿಮಗೆ ಇರಲಿ ಅನ್ನೋ ಮಾತನ್ನು ಯಾವ ರೀತಿಯಾಗಿ ತಿಳಿಸಿ, ಅಕ್ಷತೆಯನ್ನ ಹಾಕಿ ಪ್ರಸಾದವನ್ನ ಮಾಡಿ ಎಲ್ಲರೂ ಹೋಗಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಸಮಯ ಆಗ್ತದ ಹೋಗ್ಲಿಕ್ಕೆ, ದೂರ ದಾರಿ ಅದ. ಮಾಷಾಳಪುರದ ಭಕ್ತರೆಲ್ಲ ತಯಾರಾಗ್ತಿರ್ತಕ್ಕಂಥ ಸಂದರ್ಭದೊಳಗೆ ಭಾವಿ ಮನೆಯ ಶಾಂತಲಿಂಗ ಬಿತ್ತ ಧರ್ಮಪತ್ನಿಯಾಗಿರ್ತಕ್ಕಂಥವಳು ಮಹಾದೇವಿಯ ತಂದೆ ತಾಯಿಗಳು ಮಹಾದೇವಿಗೆ ಕರಿತಾ ಇದ್ದಾರೆ. ಯವಾ ಬಾರೆ ತಾಯಿ. ಮಹಾದೇವಿ ಓಡಿ ಬರ್ತಾ ಇದ್ದಾಳೆ. ಮಹಾದೇವಿಗೆ 9 ತಾಯಿ ತಂದೆಗಳು ಮಗಳಾಗಿರ್ತಕ್ಕಂಥ ಮಹಾದೇವಿಯನ್ನ ಕರಿತಾ ಇದ್ದಾರೆ. 9 ತಿಂಗಳು ಹೊತ್ತು ಹೆತ್ತು ತುತ್ತು ಮಾಡಿಸಿ ಬೆಳೆಸಿರ್ತಕ್ಕಂಥ ತಾಯಿ ಮಗಳ ತಲೆ ಮೇಲೆ ಕೈಯನ್ನಿಟ್ಟು ಒರೆಸುತ್ತ ಗದಾ ತುಟಿ ಹಿಡಿದು ಹೇಳ್ತಾ ಇದ್ದಾಳೆ, ಯವಾ ನನ್ನವ್ವ, ನನ್ನ ಮಾತು ಲಕ್ಷ್ಯ ಕೊಟ್ಟು ಕೇಳು. ಇಲ್ಲಿವರೆಗೂ ತವರ ಮನೆ ಒಳಗೆ ಇದ್ದಿ, ನೀನು ಎಷ್ಟೊತ್ತಾಗಿ ಎದ್ದರೂ ಕೂಡ ನೀ ಯಾಕೆ ಇಷ್ಟೊತ್ತ ಮಲ್ಕೊಂಡಿದಿ ಅಂತ ತಿಳ್ಕೊಂಡು ನಿನಗೆ ಯಾರು ಕೇಳಬರಿದ್ದಿದ್ದಿಲ್ಲ ತಾಯಿ. ನೀ ಯಾಕೆ ಇಷ್ಟೊತ್ತನ ಹೊರಗೆ ಹೋಗಿ ಬಂದಿ, ಎಲ್ಲಿ ಹೋಗಿದಿ ಅಂತ ತಿಳ್ಕೊಂಡು ನಿನಗೆ ಕೇಳುವರು ಯಾರು ಇದ್ದಿದ್ದಿಲ್ಲ ನನ್ನವ್ವ. ನೀನು ಎಷ್ಟೊತ್ತು ಊಟ ಮಾಡಿದರೇನು, ನಿನಗೆ ಇಷ್ಟು ಜಲ್ದಿ ಯಾಕೆ ಊಟ ಮಾಡ್ಲಿಕ್ಕತ್ತೀರಿ, ಇಷ್ಟು ತಡ ಯಾಕೆ ಮಾಡ್ಲಿಕ್ಕತ್ತೀರಿ, ನಿನಗೆ ಕೇಳುವರು ಯಾರು ಇದ್ದಿದ್ದಿಲ್ಲ ತಾಯಿ. ಯಾಕ, ಅದು ನಿನ್ನ ತವರ ಮನೆ, ಹುಟ್ಟಿದ ಮನೆ, ಹುಟ್ಟಿ ಬೆಳೆದ ಮನೆ. ತವರ ಮನೆಯನ್ನ ಬಿಟ್ಟು, ತಾಯಿ ತಂದಿ ಅಣ್ಣ ತಮ್ಮ ಬಂಧು ಬಳಗವನ್ನ ಬಿಟ್ಟು ಗಂಡನ ಮನೆಯನ್ನ ಬೆಳಗುವುದಕ್ಕಾಗಿ ಹೋಗ್ತಾ ಇದೆಯಾ ನನ್ನವ್ವ. ಅತ್ತಿ ಮಾವರ ಸೇವೆಯನ್ನ ಮನಮುಟ್ಟಿ ಮಾಡು. ಪತಿಯೇ ಪರ ದೈವ, ಪತಿಯೇ ಪರಮೇಶ್ವರ, ಪತಿಯೇ ಜೀವ, ಪತಿಯೇ ಭಾವ, ಪತಿಯೇ ಸರ್ವಸ್ವವು. ಪತಿರಾಯನ ಸೇವೆಯನ್ನ ಮನಮುಟ್ಟಿ ಮಾಡು. ಗಂಡನಿಗೆ ಯಾವತ್ತೂ ಎದುರಾಡಬೇಡ, ಗಂಡನಿಗೆ ಸಿಟ್ಟಿನಿಂದ ಮಾತನಾಡಿಸಬೇಡ. ಗಂಡನ ಸೇವೆ ಮಾಡುವುದರೊಳಗ ಹಣಿಗೆ 16 ಗಂಟೆ ಹಾಕಬೇಡ. ಯವ್ವಾ, ಹೆತ್ತ ಮನೆಗೂ ಪಟ್ಟ ಮನೆಗೂ ಹೂವ ತರಬೇಕೆ ವಿನಃ ಹುಲ್ಲು ತರಬಾರದು. ಎಂಥ ಮಾತನ್ನು ಹೇಳ್ತಾ ಇದ್ದಾರೆ. ತಂದೆ ಹೇಳ್ತಾನೆ, ಭಾವಿ ಮನೆಯ ಶಾಂತಲಿಂಗಪ್ಪ ಅವರು ಹೇಳ್ತಾ ಇದ್ದಾರೆ, ಮಗಳ
ಶಿಶುವಾಗಿ ಹುಟ್ಟಿದಿ ನೀನು, ಮಗಳಾಗಿ ಬೆಳೆದೆ ನೀನು, ಸೊಸೆಯಾಗಿ ಹೋಗುವೆ ನೀನು, ಅತ್ತಿಯಾಗಿ ಬಾಳು 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 ಅಂತಾರೆ. ಕಿಂಚಿತ್ತು ಯಾವ ರೀತಿಯಾಗಿ ಬೇಸರ ಮಾಡಿಕೊಳ್ಳದೆ ಮನೆಗೆಲಸವನ್ನ ಮಾಡಬೇಡ. ಅತ್ತಿ ಮಾವರಿಗೆ ಯಾವತ್ತೂ ಎದುರಾಡಬೇಡ. ತಾಯಿ ತಂದೆಯನ್ನ ಬಿಟ್ಟು ನೀನು ಹೋಗಿರ್ತಕ್ಕಂಥವಳು. ನಿನ್ನ ಗಂಡನ ಮನೆಯೊಳಗ ಅತ್ತಿ ಮಾವ ಅಂತ ತಿಳ್ಕೋಬೇಡ ನನ್ನವ್ವ. ತಾಯಿ ತಂದೆ ಅಂತ ತಿಳ್ಕೊಂಡು ಸೇವೆಯನ್ನ ಮಾಡಿ ಈ ಜಗದೊಳಗ ಕೀರ್ತಿ ತರುವಂತವಳಾಗು ನನ್ನವ್ವ. ಕೀರ್ತಿ ತರುವಂತಳಾಗಬೇಕು. ಹೆಣ್ಣಿನ ಸಾರ್ಥಕತೆ ಅದರೊಳಗೆ ಅದ. ಕೊಟ್ಟ ಮನೆಗೂ ಹುಟ್ಟಿದ ಮನೆಗೆ ಕೀರ್ತಿ ತರಬೇಕೆ ವಿನಃ ಅಪಕೀರ್ತಿಯನ್ನ ತರಬಾರದು. ತಾಯಿ ತಂದೆ ಹೇಳಿದ ಮಾತನ್ನ ಕೇಳಿರ್ತಕ್ಕಂಥ ಮಹಾದೇವಿ ಅಂತಾಳ, ಅಮ್ಮ ನೀವು ಹೇಳಿದ ಹಾಗೆ ನಡೆದುಕೊಳ್ತಾ ಇದ್ದೀರಿ, ನಿಮ್ಮ ಮಾತು ಪರಿಪಾಲಿಸ್ತಾ ಹೋಗ್ತಾ ಇದ್ದೀನಿ, ನನ್ನ ಜೀವನಕ್ಕೆ ನನ್ನ ಬದುಕಿಗೆ ಅಳವಡಿಸಿಕೊಂಡು ಹೋಗ್ತೀನಿ. ಹುಟ್ಟಿದ ಮನೆಗೂ ಪಟ್ಟ ಮನೆಗೂ ಹೂ ತರ್ತೀನಿ ವಿನಃ ಹುಲ್ಲು ತರುವಂಥವಳು ನಾನಲ್ಲ. ಕೀರ್ತಿನೇ ತರ್ತೀನಿ ವಿನಃ ಅಪಕೀರ್ತಿಯನ್ನ ತರುವಂಥವಳು ನಾನಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾಳೆ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ, ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳಿ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ, ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳಿ ಬಂಗಾರ ಬಳೆಯ ಶೃಂಗಾರ ಸರದ ಆಸೆಯ ಬಿಡಬೇಕು. ರಂಗಮಾಣಿಕ್ಯ ಮತ್ತು ಮಂಗಲ ಸೂತ್ರ ಅಂಗದಿರಬೇಕು. ನಾಸಿಕದಿ ಹೊಳೆಯುತ್ತಿರುವ ಮೂಗುತಿಯ ಮುಖಕ್ಕೆ ಕಾಂತಿ, ಮುತ್ತೈದಿ ನಿಜದ ಗರತಿ. ಗುಣವಂತಿ ಗುಣವಂತಿ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೀರಮ್ಮ, ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಹೊರಳೊಳು ತಾಯಿ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲೆಮ್ಮ, ಬೆಲೆ ಬಾಳುವ ಬಂಗಾರದಾಗಿನದ ಬಯಕೆಯು ಬೇಡಮ್ಮ. ಒಂದು ಗುಂಜಿಯಷ್ಟು ತೂಕ ಗುಣದಾಳಿ ತಡೆ ಸಾಕ, ಹೆಚ್ಚಿನೊಡವಿ ಯಾಕ ಬೇಕ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೀರಮ್ಮ, ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಮಾವನ ಮನೆಯ ಮಲ್ಲಿಗೆಯಾಗು ಅತ್ತಿಗೆ ತೊತ್ತಾಗು, ತವರಿನ ಹೆಸರಾನು ದಿನ ಬೆಳಗುವ ಕೀರ್ತಿಯ ಕಳಸಾಗು. ನಿನ್ನ ನುಡಿಯು ಮುತ್ತಾಗಲಿ, ನಿನ್ನ ನೀತಿ ಶೀಲಾಗಲಿ, ನಿನ್ನ ಹೆಸರು ಚಿರವಾಗಲಿ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೀರಮ್ಮ, ಪತಿವ್ರತೆಯರ ಹಾದಿಲೆ
ಸದ್ಗತಿಯ ಕಾಣಿರಮ್ಮ. ಆಸೆ ವಿಷಯ ವಾಸನೆ ಅಳಿದು ಲೇಸಾಗಿ ಬಾಳಮ್ಮ. ನಿತ್ಯ ಬೆಳಗಿನಲ್ಲಿ ರೇವೂರ ಕವಿಗಳ ಕವಿತೆಯ ಹಾಡಮ್ಮ. ಹೆಚ್ಚೇನು ಹೇಳಬೇಕು ಮಲ್ಲಿನಾಥನ ನೆನಿಬೇಕು, ನಿನ್ನ ಬಾಳಿಗವನೆ ಬೆಳಕು. ಗುಣವಂತಿ ಗುಣವಂತಿ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೀರಮ್ಮ. ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ. ಯಾವ ರೀತಿಯಾಗಿ ಮಹತಾಯಿಯಾಗಿರುವಂತಹ ಮಾದೇವಿಯನ್ನ ಮುಡಿಯಮ್ಮ, ಸಂಗಮ್ಮ, ಆದಯ್ಯ, ಆದಯ್ಯನವರ ತಮ್ಮ, ಸಂಗಮ್ಮನ ಶರಣಬಸವನ ತಮ್ಮನಾಗಿರ್ತಕ್ಕಂಥ ದೊಡ್ಡಪ್ಪ ಮಹಾದೇವಿಯನ್ನ ಆರತಿಯನ್ನ ಬೆಳಗಿ ಮಣಿಯನ್ನ ತುಂಬಿಸಿಕೊಳ್ತಾ ಇದ್ದಾರೆ. ಮಣಿಯನ್ನ ತುಂಬಿಸಿಕೊಂಡಿರ್ತಕ್ಕಂಥ ಯಾವ ಸಂದರ್ಭದೊಳಗೆ ಮಹತಾಯಿಯಾಗಿರ್ತಕ್ಕಂಥ ಮಹಾದೇವಿ ಬೆಳಗಿನ 4 ಗಂಟೆ ಜಾವಕ್ಕೆ ಹೇಳ್ತಾ ಇದ್ಲು. ಬೆಳಗ್ಗೆ 4 ಗಂಟೆ ಜಾವಕ್ಕೆ ಎದ್ದು ಅಂಗಳ ಕಸ ಹೊಡೆದು ಚಳಿಯನ್ನ ಹೊಡೆದು ರಂಗೋಲಿಯನ್ನ ಹಾಕಿ ತಾನು ಸ್ನಾನ ಮಾಡಿ ದೇವರ ಪೂಜೆಯನ್ನ ಮಾಡಿ ಅತ್ತಿ ಮಾವರಿಗೆ ನೀರು ಕಾಸಿ, ಅತ್ತಿ ಮಾವರು ಝಳಕಾದ ನಂತರ ಪತಿಗೆ ನೀರನ್ನ ಕಾಸಿ ಪತಿದೇವನಿಗೆ ಎಬ್ಬಿಸಿ ಸ್ನಾನವನ್ನ ಮಾಡಿಸುವಂತ ಕಾರ್ಯವನ್ನ ಮಾಡುತ್ತಿದ್ರು. ದಿನನಿತ್ಯದೊಳಗೆ ಮಹಾತಾಯಿ ಮಹಾದೇವಿ ಶರಣಬಸವ ಗಂಡನಿಗೆ 3 ಸಾರಿ ನಮಸ್ಕಾರ ಮಾಡ್ತಿದ್ದಂತ. ಆಗಿನವ್ರು ಹಂಗೆ ಮಾಡುತ್ತಿದ್ರು. ಏನ್ರಿ, ಗಂಡ ಸ್ನಾನ ಮಾಡಿಕೊಂಡು ಪೂಜಾ ಮುಗಿಸ್ಕೊಂಡ ಮ್ಯಾಲ 1 ಸಾರಿ, ಏನ್ರಿ ಮಲಗಿರ್ತಕ್ಕಂಥ ಸಂದರ್ಭದೊಳಗೆ ಎದ್ದ ತಕ್ಷಣ ತಾಳಿಯಿಂದ ನಮಸ್ಕಾರ ಮಾಡಿ ಮಲಗಿರ್ತಕ್ಕಂಥ ಗಂಡನ ನಮಸ್ಕಾರ ಮಾಡೋದು 2 ಸಾರಿ. ಇನ್ನ ಮತ್ತೆ ಸಾಯಂಕಾಲ ಮಲಗುವ ಸಂದರ್ಭದೊಳಗೆ ದೇವರ ಧ್ಯಾನವನ್ನ ಮಾಡಿ ಪತಿರಾಯನಿಗೆ ನಮಸ್ಕಾರ ಮಾಡಿ ಮನ್ಕೊಳ್ತಿರ್ತಕ್ಕಂಥ ರೂಢಿ. 1 ದಿನದೊಳಗೆ 3 ಸಾರಿ ನಮಸ್ಕಾರ ಮಾಡುವಂತ ಪದ್ಧತಿ ಸ್ತ್ರೀಯರು. ನೀವು ಎಷ್ಟು ಸಾರಿ ಮಾಡ್ತೀರಿ? ಎಲ್ಲಿ ತಂದಿದೆಯಪ್ಪ 3 ಸಾರಿ? ಚಲೋ ಹೇಳ್ತಪ್ಪ, ನಮಗೆ ಬಿದ್ದರೆ ಸಾಕಾಗ್ಯದ. ನೀವು ಇಲ್ಲಿವರೆಗೆ ಬೀಳ್ತೀರಪ್ಪ, ಸುಮ್ಮನೆ ಇನ್ನೊಂದು 3-4 ದಿನ ಕೊಡೋಣ. ಇಲ್ಲಿಯವ್ರು ಬೀಳ್ತೀರ. ಒಂದೊಂದು ಕಡೆ ನಾ ಹೇಳ್ತೀವಿ, ನೀವು ಬೀಳ್ತೀರಿ ಇಲ್ಲ ಅಂತಲ್ಲ, ತಪ್ಪು ನಿಮ್ಮದಲ್ಲ, ನೀವು ಬೀಳ್ತೀರಿ. ಅವ್ರು 3 ಸಾರಿ ಬೀಳ್ತೀರು, ನೀವು 2 ಸಾರಿ ಬೀಳ್ತೀರಿ. ಯಾವಾಗ ಅಂತ ಕೇಳಿದ್ರೆ ಆಚಾರ್ಯ ನಡಬಾರ್ಕಾದವ ಆಚಾರ್ಯ ಬ್ರೋಕರ್ ಆ ಕಡೊಂದು ಹೆಣ್ಣದ ಈ ಕಡೊಂದು ಗಂಡದ ಅಂತೇಳಿ ಜೋಡಿ ಮಾಡಿ ತಂದು ಹಸಿ ಮಣ್ಣಿ ಮೇಲೆ ಕೂಡಿಸಿ ತಾಳಿ ಕಟ್ಟಿ ಅಕ್ಷತೆ ಹಾಕಿದ ಮೇಲೆ 1 ಸಾರಿ ನಮಸ್ಕಾರ ಮಾಡೋದು. ಎಲ್ಲಿದ್ದು ಗಂಟೆ ಬಿದ್ದು ಪುಣ್ಯಾತ್ಮ, 16 ಗಂಟೆ ಬಿದ್ದು 16 ಗಂಟೆ ಬಿದ್ದಪ್ಪ ನನಗೆ ಹೇಳಿ 1 ಸಾರಿ ಲಾಸ್ಟಿಗೆ ಜಂಬಿಗುತ್ತ ಕಪ್ಪು ಜಂಬಿಗೆ ಕದಾನ ಹೋಗ ಸುನ ಹೋದಪ್ಪ, ಸುನ ಮಾಡಿ ಕೊಡ್ಯಾನ ಬಂದು ಬೈತಿದ್ದೆ, ಕೊಡ್ಯಾನ ಬಂದು ಜಗಳ ಆಡ್ತಿ, ಸುನ ಹೋದ್ರಿ ನಮ್ಮ ಆಗ ಮಣ್ಣ ಸೇರಿ ಲಾಸ್ಟಿಗೆ ಒಮ್ಮೆ ನಮಸ್ಕಾರ ಮಾಡೋದು. ಏನ್ರಿ, ಮಹಾದೇವಿ 3 ಸಾರಿ ನಮಸ್ಕಾರವನ್ನ ಮಾಡ್ತಿದ್ರು. ಮನೆ ಕೆಲಸವನ್ನ ಬೇಸರ ಮಾಡಿಕೊಳ್ಳದೆ ಮಾಡ್ತಿರ್ತಕ್ಕಂತಹ ಸುಸಂದರ್ಭದೊಳಗೆ ಮನೆ ಕೆಲಸವನ್ನ ಮುಗಿಸಿ ಏನ್ರಿ ಕೈ ಒಳಗ ಹೂ, ಪತ್ರಿ, ಕಾಯಿ, ಕರ್ಪೂರವನ್ನ ಹಿಡಿಕೊಂಡು ತಲೆ ತುಂಬ ಶರಗ, ಹಣೆ ತುಂಬ ಭಸ್ಮ, ಮಧ್ಯದೊಳಗ ಕುಂಕುಮ, ಕಾಲಲ್ಲಿ ಗೆಜ್ಜೆ, ಕೈ ಒಳಗ ಬಳಿಯನ್ನು ಇಟ್ಕೊಂಡು ಮಹಾದೇವರ ಮಂದಿರಕ್ಕೆ ಹೋಗಿ ಪೂಜಾ ಮುಗಿಸ್ಕೊಂಡು ಬರ್ತಿರ್ತಕ್ಕಂಥ ಸಂದರ್ಭದೊಳಗ ಅಕ್ಕಪಕ್ಕದ ತಾಯಿಂದಿರೆಲ್ಲರೂ ನೋಡಿ ಅಂತಿದ್ರು, ಆಹಾ ಶರಣ ಶರಣಬಸಪ್ಪನ ಎಂಥ ಪುಣ್ಯ ಅದ ನೋಡ ಯವ್ವ. ಆದಯ್ಯನ ಸೊಸಿ ನೋಡು, ಮುಡಿಯಮ್ಮನ ಸೊಸಿ ನೋಡು, ಒಮ್ಮ ನೋಡಿದ್ರೆ ಸಾಕ್ಷಾತ್ ಪಾರ್ವತಿ ಕಂಡಂಗ, ಭೂದೇವಿ ಕಂಡಂಗ. ಏನ್ರಿ ಎಂಥ ಚಂದ್ರಿ, ಈಗನು ಕಾಣ್ತಾರ, ಸುಳ್ಳಲ್ಲ. ಏನ್ರಿ ಭಸ್ಮ, ಹಣಿ ತುಂಬ, ಮಧ್ಯದೊಳಗೆ ಕುಂಕುಮ,
ಕೈ ಒಳಗೆ ಹಸುರು ಬಳಿ ಕಾಲಲ್ಲಿ ಗೆಜ್ಜಿ ತಲೆ ತುಂಬ ಶರಗ ಹೊಚ್ಕೊಂಡು ಹೊಂಟ ಸಾಕ್ಷಾತ್ ಗೌರಿ ಕಣ್ಣಂಗೆ ಸಾಕ್ಷಾತ್ ಭೂದೇವಿ ಕಣ್ಣಂಗೆ ಕಾಣ್ತೀರಿ. ಈ ಎಲ್ಲ ಹೋಗ್ಯಾವು. ಅವಾಗೆಲ್ಲ ಹೆಣ್ಮಕ್ಳು ತಲೆ ಮೇಲೆ ಸರಗ ಕೆಳಗೆ ಬೀಳುತ್ತಿದ್ದಿಲ್ಲ ಅಂತ ಹಿರಿಯ ತಾಯಂದ್ರೆ ಗೊತ್ತದ. ಈಗ ಹೊತ್ಕೋತ ಮಾಡವು, ಈಗ ಹೊತ್ಕೊಂಡು ಏನ್ ಮಾಡ್ತೀವಿ? ಅನನ ಗಡಬಡಿಸಿ ಗಂಡ ಹೊಲಕ್ಕೆ ಹೋದಾಗ ಹೆಂಡತಿ ಬುತ್ತಿಯನ್ನು ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ಸಂದರ್ಭದೊಳಗೆ ಅಕಸ್ಮಾತಾಗಿ ಗಾಳಿ ಬಿಟ್ಟು ತಲೆ ಮೇಲೆ ಸರಗ ಬಿತ್ತು ಅಂದ್ರೆ ಆ ಹೆಣ್ಮಗಳ ಮೊದಲು ಸುತ್ತೆಲ್ಲ ತಿರುಗಿ ನೋಡ್ತಿದ್ದಂತ. ಸುತ್ತೆಲ್ಲ ತಿರುಗಿ ನೋಡ್ತಿದ್ಲಂತ. ಯಾಕ್ರಿ ಅಪ್ಪ ಸುತ್ತಾಕಿ ನೋಡ್ತಿದ್ಲಂತೀರ ನೀವು? ಸುತ್ತೆಲ್ಲ ಯಾಕೆ ನೋಡ್ತಿದ್ದ ಅಂದ್ರೆ ಅಪ್ಪಿ ತಪ್ಪಿ ಗಾಳಿ ಬಿಟ್ಟು ನನ್ನ ತಲೆ ಮೇಲೆ ಸರಗ ಕೆಳಗೆ ಬಿದ್ದಿದ್ದನ್ನ ಯಾರಾದರೂ ಪುರುಷರು ನೋಡಿದರೇನು? ಎಷ್ಟು ಸೂಕ್ಷ್ಮದ ಸರ. ಯಾರಾದ್ರೂ ಪುರುಷರು ನೋಡಿರೇನು? ಆಗಿನ ಕಾಲದ ಹಂಗೆ ಈ ಪಾಪ ತಪ್ಪು ನಿಮ್ದಲ್ಲ, ನಾ ನಿಮಗನಲ್ಲಪ್ಪ. ಅವು ಬಟ್ಟಿನಿ ಅಂತವ್ ತೆಗೆದವ್ರಿ. ಅವ ತಲೆ ಮೇಲೆ ಸರಗೇ ನಿಂದ್ರಲ್ಲ. ತಲೆ ಮೇಲೆ ಸರಗ ನಿಂದ್ರಲ್ಲ. ಏನ್ ಹಿಂದಿನ ತಾಯಿಯಂದ್ರ ಕನ್ನಡಿ ಹಿಡ್ಕೊಂಡು ಇಟ್ಟುದ್ ಮ್ಯಾಣ ಹಿಂಗ ಮೆತ್ತ ಎಷ್ಟು ಮ್ಯಾಣ ಮೆತ್ತೆ ರಾಟು ಕೂಕೊಂಡ್ ಇಟ್ಟಾಡೋಗಲ್ ಹಚ್ಚಿ ಎಷ್ಟು ಕೂಕ ಮಾಡಾಗಲಿ ಇರ್ತದ ಅಟ್ಟ ಆಯುಷ್ಯ ವೃದ್ಧಿ ಇರ್ತದ. ಅದು ಹೆಣ್ಣಿಗೆ ಯಾಕೆ ಇಟ್ಟಾರ ಅಂತ ಕೇಳಿದ್ರೆ ಅದೊಂದು ಬೇಲಿ ಕೆಂಪು ಅಂದ್ರೆ ಡೇಂಜರ್. ಯಾರಾದ್ರೂ ವಿಟ ಪುರುಷರು ನೋಡಿದ್ರಂದ್ರೆ ಒಬ್ಬನ ಹೆಂಡತಿ ಮನೆಯ ಸೊಸಿ ಎಚ್ಚರಿರ್ಲಿ ಅನ್ನೋದಕ್ಕಾಗಿ ಆ ರೀತಿ ಮಾಡಿರ್ತಾರೆ. ಈಗೆಲ್ಲ ಮತ್ತೆ ಅವಾಗ ಹಂಗಿತ್ತು ಅಂತ ಹೇಳಿ 110, 120, 125 ವರ್ಷ ತನ ಬಾಳ್ಯಾವ. ಯಾಕ್ರಿ? ಸುಳ್ಳು ಹೇಳ್ತೇನೆ ಕರೆಯೋದು ಏನ್ರಿ? ಆಗ ಹಂಗಿತ್ತು. ಈಗ ಇಟೆ ಬಂದದ ಇಟಿಟೆ ಅದ ವಿಷಯ. ಅದೇನೋ ಬಂದದು ಕಸಾನೆ ಕಿತ್ತದು ಬಸಾನೆ ಹಚ್ಚೋದು. ಏನು ಬಸವಣ್ಣದಕ್ಕೆ ಏನಂತಾರೆ? ಪಕಳಿ ಟಿಕಳಿ ಏನು ಟಿಕಳಿ ಟಿಕಳಿ ಹತ್ತಿರ ಏನು ಟಿಕಳಿಯೋ ಪಕಳಿಯೋ ಏನ್ ಹಿಂಗ ತೆಗೆದದು ಹಿಂಗ ಪುರುಸತಿನೇ ಇದು ಅರ್ಜೆಂಟ್. ಈಗ ಮೇಣ ಮೆತ್ಕೊಂಡು ಕೂಕ ಮತ್ತದು ಯಾರಿಗೆ ಟೈಮ್ ಅದು? ಏನ್ರಿ? ಕಸಾನೆ ಕಿತ್ತದು ಒತ್ತದು ನಡೆಯದ ಕಡೆ ಏನ್ರಿ? ಮತ್ತ ಮುಖ ತಗೋಬೇಕಾಗ್ಯದ. ಬಜಾರ್ಗೆ ಹೋಗ್ಬೇಕಾದ ಮುಖ ತೊಳ್ಕೊ ಬತ್ತರ್ಕೊಂಡು ಹೋಗೋದು ಗಾತ್ರ ತೆಗೆದು ಹೌದಿಗೆ ಮೆತ್ತದು, ನಳದ ಟಾಕಿ ಮೆತ್ತದು. ಯಾರು ಗಣಸರು ನಡೆದಿಲ್ಲ ಅವರಿಗೆ ಮೆತ್ತದು. ಪರಿಸ್ಥಿತಿ ಇಲ್ಲಿಗೆ ಬಂದು ಕೂತವ್ರಿ. ನಾವೇನ್ ಹೇಳಿ? ಸೀರೆ ಉಟ್ಕೊಂಡು ತಲೆ ತುಂಬ ಸರಿಗೆ ಇಟ್ಕೊಂಡ್ರೆ ಸಾಕ್ಷಾತ್ ಭೂದೇವಿ ಕಣ್ಣಂಗ, ಮಹಾಲಕ್ಷ್ಮಿ ಕಣ್ಣಂಗ, ದ್ಯಾವಮ್ಮ ತಾಯಿ ಕಣ್ಣಂಗ, ಸರಸ್ವತಿ ಕಣ್ಣಂಗ, ಅಂಬಾಭವಾನಿ ಕಣ್ಣಂಗ, ಗತ್ತರಿಗೆ ಭಾಗ್ಯವಂತಿ ಕಣ್ಣಂಗ. ಇಲ್ಲೆಲ್ಲ ಇನ್ನ ಗುಣ ಯಾವ ಹಳ್ಳಿ ಒಳಗೆ ಉಳ್ದದ. ಬಾರಣಿ ತಪ್ಪದ ಬಾರಣಿ ಏನ್ರಿ? ಹಳ್ಳಿ ಒಳಗೆ ಏನಾರೇ ಎಲ್ಲರೇ ಚಾರಣೆ ಉಳ್ದದ ಅಂದ್ರೆ ಅದು ನಿಮ್ಮಂತ ಊರೊಳಗೆ ಚಾರಣೆ ಭಾಗ ಉಳ್ದದಿನ ಸಂಸ್ಕಾರ ಪದ್ಧತಿನೇ. ಸಿಟಿ ಒಳಗೆ ಎಲ್ಲ ಮುಗಿದು ಅವೇನು ಅವು ಸನ್ಯಾಸಿ ಹಾಕೋತಾರೆ. ಮಠದ ಗುರುಗಳು ಹಾಕೋಬೇಕು ಅವು ಸನ್ಯಾಸಿಗಳು. ಎಲ್ಲ ಲಿಂಗನ ಭಗವ ಅಂತೇಳಿ ಹಾಕ್ತಿದ್ರು. ಎಲ್ಲ ಲಿಂಗನ ಏಕಟ್ಟಿರ್ತಾವ್ರಿ ಅವು ಚೀಲ ಇದ್ದಂಗ. ಏನಂತಾರ ಅದಕ್ಕ? ನೈಟಿಯ ನಿನ್ಗಂಗ ಗೊತ್ತು? ತಂದಂಗ ಕಾಣುತ್ತ ನಮ್ಗೆ. ಏನ್ರಿ ಮ್ಯಾಗಿನದ ಕೆಳಗಿಂತ ಭಗವ ಏನದಕ್ಕೆ ನೈಟಿ ಅಂತ. ಇವು ಹೆಣ್ಮಕ್ಳು ಅವು ಭಗವ ಹಾಕೊಂಡು ಮನೆಯಾಗ 90 ಅಂತೀವು. ಮನೆಯ ಗಣಸರು 10 ಮೊಳಗನ ಹೊರಗಿವು 90 ಅಂತೀವು. ದಿಕ್ಕೆ ಬದಲಾಗಿ ಹೋಗ್ಯದಂತ. ದಿಕ್ಕೆ ಬದಲಾಗ್ಯದ. ಆದರೆ ಮಹಾತಾಯಿಯಾಗಿರುವಂತ ಮಾದಮ್ಮ ಬರ್ತಿರ್ತಕ್ಕಂಥ ಸಂದರ್ಭದೊಳಗೆ ಅಕ್ಕಪಕ್ಕದ ತಾಯಿಯಂದಿರು ನೋಡಿ ಕೈ ಮುಗಿತಾರೆ. ಕೈ ಯವಾ ಶನಬಸಪ್ಪಕ್ಕೆ ಆ ಜನ್ಮದ ಪುಣ್ಯಕ್ಕೆ ಸಿಕ್ಕೇ ನನ್ನವ್ವ. ಎಷ್ಟು ತಗದ ಮಾಡ್ತೇ ತಾಯಿ, ಎಷ್ಟು ಕೆಲಸ ಮಾಡ್ತಿ, ಮನೆಯ ಸ್ವಚ್ಛ ಇಡ್ತಿ, ಬಂದವರಿಗೆ ಹೋದವರಿಗೆ ಪ್ರೀತಿಯಿಂದ ಮಾತನಾಡಿಸುವಂತ ಗುಣ ನಿನ್ನಲ್ಲದ, ನಯ ವಿನಯದಿಂದ ಮಾತನಾಡಿಸುವಂತ ಗುಣ ನಿನ್ನಲ್ಲದ. ನಿನ್ನಂತ ಸೊಸಿ ಇದ್ರ ನಿನ್ನಂಗೆ ಇರ್ಬೇಕ ನನ್ನವ್ವ ಅಂತ ತಿಳ್ಕೊಂಡು ಅರಳ ಗುಂಡಿಗೆ ಒಳಗೆ ತಾಯಿಂದಿರೆಲ್ಲರೂ ತಮ್ಮ ತಮ್ಮ ಒಳಗೆ ಮಾತನಾಡಿಕೊಳ್ತಾರಂತೆ. ಇದಿರಬೇಕು ಸೊಸಿ ಹಿಂಗ, ಇದಿರಬೇಕು ಸೊಸಿ ಹಿಂಗ ಅಂತ ತಿಳ್ಕೊಂಡು ಮಾತನಾಡ್ತಾ ಇದ್ರು. ಯಾರೇ ಬಾಗಿಲಲ್ಲಿ ಬರ್ಲಿ
ಕುರುಡಾಗಲಿ, ಕುಂಟಾಗಲಿ, ಕುರುಪಾಗಲಿ, ಭಿಕ್ಷುಕಾಗಲಿ, ಸಾಧುವಾಗಲಿ, ಸಂತಾಗಲಿ, ಇನ್ನೊಬ್ಬಾಗಲಿ, ಮತ್ತೊಬ್ಬಾಗಲಿ, ಯಾರೇ ಆಗಲಿ ಬಾಗಿಲಲ್ಲಿ ಬಂದು ನಿಂತು ಭವತಿ ಭಿಕ್ಷಾಂದಿಹಿ ಅಂದ್ರ ಆಗಿದೆ, ಸರಿದೆ, ಮುಗಿದಿದೆ, ಮರಳಿ ಬಾ, ನಾಳೆ ಬಾ ಎನ್ನದೆ. ತನ್ನಲ್ಲಿರುವಂತ ದವಸ ಧಾನ್ಯವನ್ನ ದಾನ ಮಾಡಿ ನಮಸ್ಕಾರ ಮಾಡುವಂತ ಗುಣ ಯಾರಲ್ಲಿತ್ತು ಅಂತ ಕೇಳಿದ ಮಹಾದೇವಿಯಲ್ಲಿತ್ತು. ಶರಣಬಸಪ್ಪಗೆ ಅಂತಿದ್ರು, ದಾನ ಮಾಡ್ತಾನ, ಧರ್ಮ ಮಾಡ್ತಾನ, ಶರಣಬಸಪ್ಪಗೆ ಅಂತಿದ್ರು. ಶರಣಬಸಪ್ಪನ ಸತಿ ಒಂದು ಕೈ ಮೇಲೆ ಇತ್ತು. ದಾನ ಧರ್ಮ ಮಾಡೋದ್ರೊಳಗೆ ಪತಿಗಿಂತಲೂ ಸತಿ ಒಂದು ಕೈ ಮೇಲೆ ಇತ್ತು. ಅಂಥ ಗುಣ ಇತ್ತು. ಅದಕ್ಕಾಗಿ ದೊಡ್ಡವರು ಮಾತನ್ನು ಹೇಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳಲ್ಲಿ ಎಷ್ಟು ಗುಣ ಇರಬೇಕು ಅನ್ನೋದನ್ನು ಬಹಳ ಚಂದ ಹೇಳ್ತಾರೆ ಅವರು. ಷಡ್ಗುಣ್ಯ ನಾರಿ ಶೋಭಿತಾ. ಷಟ್ ಅಂದ್ರೆ ಆರು ಗುಣಗಳು ಇರ್ತಕ್ಕಂಥ ಸ್ತ್ರೀ. ಇವು 6 ಗುಣಗಳು ಯಾರ ಬಲ್ಲಿ ಆದರೂ ಇತ್ತು ಅಂತಂದ್ರ ಇತಿಹಾಸದೊಳಗೆ ಬರ್ತಾರಂತಾರ ಅವರು. ಪುರಾಣದೊಳಗೆ ಬರ್ತಾರ, ಇತಿಹಾಸದೊಳಗೆ ಬರ್ತಾರ, ಜನರ ನಾಲಿಗೆ ಮೇಲೆ ಇರ್ತಾರ, ಜನರ ಹೃದಯದೊಳಗೆ ಮನೆ ಮಾಡಿಕೊಳ್ತಾರ ಅಂತ ಹೇಳ್ತಾರ ಅವರು. ಕಾರ್ಯೇಶು ದಾಸಿ, ಕರ್ಣೇಶು ಮಂತ್ರಿ, ಭೋಜೇಶು ಮಾತಾ, ಸೈನೇಶು ರಂಭ, ಧೈರ್ಯೇಶು ಲಕ್ಷ್ಮಿ, ಕ್ಷಮೆಯ ಧರಿತ್ರಿ. ಏನ್ರಿ ಕೆಲಸ ಮಾಡೋದ್ರೊಳಗೆ ದಾಸಿ ಹಿಂಗ ಮಾಡ್ಬೇಕಂತ ಕೆಲಸ, ಮನಿ ಕೆಲಸವನ್ನ ಅತ್ತಿ, ಮಾಮ, ಭಾವ, ನೈದಿನ, ಮನೆಗಣ್ಣಿ, ಏನ್ರಿ ಗಂಡ, ಇವರ ಸೇವೆಯನ್ನ ಮನಮುಟ್ಟಿ ಮಾಡ್ಬೇಕಂತ, ದಾಸಿಯಾಗಿ ಮಾಡ್ಬೇಕಂತ. ಕಾರ್ಯೇಶು ದಾಸಿ, ಕರ್ಣೇಶು ಮಂತ್ರಿ, ಎಲ್ಲರಲ್ಲಿ ಪ್ರೀತಿಯನ್ನ ತೋರಿಸಬೇಕಂತ ಹೇಳ್ತಾರೆ. ಭೇದ ಭಾವ ಮಾಡದಂತೆ ಎಲ್ಲ ನನ್ನವರಿ ಎನ್ನುವ ಭಾವ ಇರ್ಬೇಕಂತ. ಸಾಬ್ ಎಷ್ಟು ಮಂದಿಗದ ಈ ಭಾವ? ಎಲ್ಲರೂ ನನ್ನವರಿ ಎನ್ನುವ ಭಾವ ಇರ್ಬೇಕಲ್ರಿ. ಅದು ಬಹಳ ಹೈರಾಣದ. ಆ ಭಾವ ಮಹಾದೇವಿಯಲ್ಲಿತ್ತು. ಭೋಜೇಶು ಮಾತಾ, ಎಂತ ಅದ್ಭುತವಾಗಿರುವಂತ ಮಾತನ್ನು ಹೇಳ್ತಾರೆ. ಗಂಡನಿಗೆ ಊಟ ಮಾಡಿಸ್ತಿರ್ತಕ್ಕಂಥ ಸಂದರ್ಭದೊಳಗೆ ಹೆಂಡತಿ ಆಗಿರಬಾರ್ದಂತ. ಯಾಕ? ಹಗಲಿರುಳು ಗಂಡನ ಹೆಂಡ್ರ ಮಕ್ಕಳಿಗಾಗಿ ದುಡಿತಾ ಇದ್ದಾನೆ, ಹೊರದೊಳಗೆ ದುಡಿತಾನ, ಹೊರಗೆ ದುಡಿತಾನ, ತುಳಿದು ತಂದು ಹಾಕ್ತಾ ಇದ್ದಾನೆ. ನಮ್ಮನ್ನು ಸಾಕಿ ಸಲುವಂತಹ ಯಜಮಾನದನ ಅವನಿಗೆ ಇಷ್ಟು ಬಿಸಿದು ಹಸಿದು ಬೆನ್ನ ಹೊಟ್ಟಿ ನೋಡಿದ್ರೆ 4 ದಿನ ಬಾಳ್ತದ ಅಂತ ತಿಳ್ಕೊಂಡು ಹೆಂಡತಿ ಆಗಿರ್ತಕ್ಕಂಥವಳು ಗಂಡನಿಗೆ ಊಟ ಮಾಡಿಸುವಾಗ ಹೆಂಡತಿ ಆಗಿರಬಾರ್ದು ಅಂದ್ರೆ ಮತ್ತೆ ಏನಾಗಿರ್ಬೇಕ್ರಿ ಅಂತ ತಿಳ್ಕೊಂಡು ಕೇಳಿದ್ರ, ಗಂಡನಿಗೆ ಊಟ ಮಾಡಿಸುವಾಗ ಹೆಂಡತಿ ಯಾವ ರೂಪ ತಾಳಬೇಕಂದ್ರೆ ತಾಯಿ ರೂಪ ತಾಳಬೇಕಂತ. ತಾಯಿ ರೂಪ. ಭೋಜೇಶು ಮಾತಾ, ಸೈನೇಶು ರಂಭ, ಧೈರ್ಯೇಶು ಲಕ್ಷ್ಮಿ. ಬದುಕಿನೊಳಗೆ 2 ಅದ, ಸಿಹಿನೂ ಅದ, ಕಹಿನೂ ಅದ, ತೆಗ್ಗದ, ಹೊಟ್ಟದ, ದುಃಖದ, ಕಷ್ಟದ. ಏನೇ ಬರಲಿ ಭಗವಂತನ ದಯ ಒಂದಿರಲಿ. ಏನೇ ಬಂದ್ರು ಬರಲಿ ಭಗವಂತನ ದಯ ಇರಲಿ. ದುಃಖ ಬಂದಾದಂತ ದೇವರಿಗೆ ಬೈತಿದ್ದಿಲ್ಲ ಆಗಿನವ್ರು ಯಾರು. ಬಡತನ ಬಂದಾಗ ಕುಗ್ಗದಿರು, ಸಿರಿತನ ಬಂದಾಗ ಹಿಗ್ಗದಿರು. ಬಡತನ ಸಿರಿತನ ಸ್ಥಿರವಲ್ಲ ಮನುಜ. ನಾವು ಹಾಗಲ್ಲ. ಬಡತನ ಬರ್ತಂದ್ರೆ ಹೆಣ ಎತ್ತದೆ ದೇವರಿಗೆ. ನನ್ನ ಆಟದ ದೇವರಿಗೆ ಕಾಯಿ ಹೊಡೆದ 2 ಉದುಬತ್ತಿ ಹೆಚ್ಚು, ಚಾರಣೆದ 2 ಉದುಬತ್ತಿ ಹೆಚ್ಚದ್ರೆ ಏನ್ ಮಾಡ್ಬೇಕು? ಏನ್ರಿ? ನನಗೆ ಕಷ್ಟ ಕೊಡ್ತಾನೆ ಯಾವ, ನನಗೆ ದುಃಖ, ನನ್ನ ಮನೆ ಚಂದ ಮಾಡ ಇದೇ ದುಃಖ. ಸುಖ ಗೊತ್ತಂದ್ರೆ ದೇವರನ್ನ ಮಾಡ್ತೇನ್ರಿ. ಎಲ್ಲ ನಾವು ದುಡ್ದಿ ಗೊತ್ತ. ಮಕ್ಕಳು ಚೊಲೋದಾದ್ರೆ ತಮ್ಮದ್ ಹೇಳ್ತಾರ, ಕೆಟ್ಟಾಯ್ತಂದ್ರ ಅಕ್ಕಿಗೆ ಬೈತಾರೆ. ಏನ್ರಿ ಎಂತ ಜನ ಅಂತೀರಿ? ಮಾಡಿದ ಪಾಪ ತಾವುಣ್ಣಬೇಕ, ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ. ಸುಖ ಎಲ್ಲರಿಗೆಲ್ಲೈತಲ್ಲ, ದುಃಖ ತುಂಬ್ಯಾದ ಮಧ್ಯದ ಮ್ಯಾಲ, ದುಃಖ ತುಂಬ್ಯಾದ ಮಧ್ಯದ ಮ್ಯಾಲ. ಯಾವ ರೀತಿಯಾಗಿ ಯಾರಿಗೆ ಬಿಟ್ಟ ಇಲ್ಲ? ಯಾರಿಗೆ ಬಿಟ್ಟದ ಹೇಳ್ರಿ ದುಃಖ? ಶರಣರಿಗೆ ಬಿಟ್ಟದ, ಸಂತರಿಗೆ ಬಿಟ್ಟದ, ಮಹಾತ್ಮರಿಗೆ ಬಿಟ್ಟದ, ಯೋಗಿಗೆ ಬಿಟ್ಟದ, ತ್ಯಾಗಿಗೆ ಬಿಟ್ಟದ, ಸನ್ಯಾಸಿಗೆ ಬಿಟ್ಟದ, ಸಂತರಿಗೆ ಬಿಟ್ಟದ, ಭಕ್ತರಿಗೆ ಬಿಟ್ಟದ, ಸಾಮಾನ್ಯ ಜನರಿಗೆ ಬಿಟ್ಟದ ಹೇಳ್ರಿ? ಯಾರಿಗೂ ಬಿಟ್ಟೇ ಇಲ್ಲ. ಸರಿ ಸಮಾನವಾಗಿರ್ತಕ್ಕಂಥದ್ದು. ಕಷ್ಟನೂ ಅದ, ಬದುಕಿನೊಳಗೆ ಸುಖನೂ ಅದ, ಸಿಹಿನೂ ಅದ, ಕೈನೂ ಅದ. ಬಹುಶಃ ಕಷ್ಟ ಬಂದಾಗ ದೇವರಿಗೆ ಬೈಬೇಡ್ರಿ. ನಿಮಗೊಂದು ಮಾತು ಹೇಳ್ತೀನಿ, ಕಷ್ಟ ಕೊಡಬೇಡ ಅಂತ ಹೇಳಿಬೇಡ್ರಿ.
ಕಷ್ಟ ಬಂತು ಅಂದ್ರೆ ಸೀದಾ ಗುಡಿಗೆ ಬರ್ಬೇಕು, ಏಳೂರು ತಾಯಿ ಬಳಿ ಬರ್ಬೇಕು, ಒಂದು ಕೈ ಜೋಡಿಸಿ ಆ ತಾಯಿನ ಬೇಡಿಕೊಳ್ಬೇಕು. ಯವ್ವಾ ನಿನಗೆ ಕಷ್ಟ ಕೊಡಬೇಡಂತ ನಾವು ಕೇಳಂಗಿಲ್ಲ ನನ್ನವ್ವ, ನಿನಗೆ ಕೊಡ್ಬೇಕಾಗಿರುವಂತ ಕಷ್ಟ ಕೊಡು, ಆದರೆ ನೀನು ಪಟ್ಟಿರ್ತಕ್ಕಂಥ ಕಷ್ಟವನ್ನ ಸಹಿಸುವಂತ ಶಕ್ತಿ ನಮಗೂ ಕೊಡು ಅಂತ ಕೇಳಬೇಕೇ ವಿನಃ ಕಷ್ಟ ಕೊಡಬೇಡಂದ್ರೆ ಬಿಟ್ಟಿದ್ದಲ್ಲ. ನೀನು ಕೊಟ್ಟ ಕಷ್ಟವನ್ನ ಸಹಿಸುವಂತ ಶಕ್ತಿಯನ್ನು ಕೊಡುವಂಥದ್ದು ಯಾವ ಮನೆಗೆ ಕೇಳಬೇಕಂತ. ಆ ನಿಟ್ಟಿನೊಳಗೆ ಮಹತಾಯಿಯಾಗಿರ್ತಕ್ಕಂತಹ ಮಹಾದೇವಿ ಒಳ್ಳೆ ವೈಭವದಿಂದ ಯಾವ ರೀತಿಗೆ ಬದುಕನ್ನು ಸಾಗಿಸ್ತಿರ್ತಕ್ಕಂತಹ ಸುಸಂದರ್ಭದೊಳಗೆ ಮುಡಿಯಮ್ಮನ ತಂಗಿಯಾಗಿರ್ತಕ್ಕಂಥ ಸಂಗಮ್ಮ ಮುಡಿಯಮ್ಮಳಿಗೆ ಹೇಳ್ತಾಳೆ, ಅಕ್ಕ ಆಯ್ತು, ಮತ್ತ ಸಣ್ಣನ ಮದುವೆ ಆಯ್ತು, ಅವನ ಸಂಸಾರ ಚಾಲು ಆಯ್ತು, ಸುಖ ಸಂಸಾರ ಕಣ್ತೊಂಬ ನೋಡ್ಲಿಕ್ಕತ್ತೀವಿ. ಈಗ ನನ್ನ ಮಗ ಒಂದು ಬಂದದು ದೊಡ್ಡಪ್ಪ, ಅದಕ್ಕಿಟ್ಟು ಮದುವೆ ಮಾಡ್ಬೇಕಲ್ಲೇವ, ಅವನು ವಯಸ್ಸಿಗೆ ಬಂದಾನ, ಅವನಿಗಿಟ್ಟು ಮಾಡಿಬಿಟ್ಟೇವಂದ್ರೆ ನಿಶ್ಚಿಂತ ಆಗ್ತದೇವ, ಎಲ್ಲಾದ್ರೂ ನೋಡೋಣ ಅಂತ ತಿಳ್ಕೊಂಡು ಆದಯ್ಯನವರಿಗೆ ಹೇಳಿದಾಗ ಆದಯ್ಯನವರಿಗೆ ಸಾಕಷ್ಟು ಜನ ಪರಿಚಯ ಇತ್ತು. ಒಬ್ಬರಿಗೆ ಹೇಳಿದ್ರು, ಏಯಪ್ಪ ಒಳ್ಳೆ ಮನಿತನದ, ನಿಮ್ಮ ಮನಿತನಕ್ಕೆ ಅವ್ರ ಮನಿತನಕ್ಕೆ ಚಲೋ ಆಗ್ತದಂತ ತಿಳ್ಕೊಂಡು ತಿರುಗಾಡಿ ಸುರಕ್ಷಣೆಯಾಗಿರ್ತಕ್ಕಂಥವನ್ನ ಕನ್ನಿಯನ್ನ ತೆಗೆದು ಏನ್ರಿ ಕನ್ನಿಯನ್ನ ತೆಗೆದುಕೊಂಡು ಬಂದು ದೊಡ್ಡಪ್ಪನಿಗೆ ಅಂದ್ರೆ ಶರಣಬಸವನ ತಮ್ಮನಾಗಿರ್ತಕ್ಕಂಥ ಸಂಗಮ್ಮನ ಮಗನಾಗಿರ್ತಕ್ಕಂಥ ದೊಡ್ಡಪ್ಪನಿಗೆ ಮದುವೆಯನ್ನ ಮಾಡ್ತಾ ಇದ್ದಾರೆ. ಏನ್ರಿ ಮದುವೆಯನ್ನು ಮಾಡಿ ಸಂಗಮನು ಕೂಡ ಮುಡಿಯಮ್ಮ ಮನೆಯನ್ನು ತುಂಬಿಸಿಕೊಳ್ತಾ ಇದ್ದಾರೆ. ನಡಿ ಆ ಕಡೆ ಶರಣ ಮಹಾದೇವಿ ಸಂಸಾರ ನಡೀತು. ಇದ್ದಾಗ ದೊಡ್ಡಪ್ಪನ ಹೆಂಡತಿಯಾಗಿರ್ತಕ್ಕಂಥ ಪಾರ್ವತಿ ನಡೀತಿರಿ ಸಂಸಾರ ನಡೀತಿರ್ತಕ್ಕಂಥ ಯಾವ ಸುಸಂದರ್ಭದೊಳಗೆ ಒಕ್ಕಲತನ ಮನಿತನ ಆದಯ್ಯನವ್ರ ಮೊದಲ ಒಕ್ಕಲ್ತನೆ ಮಾಡ್ಕೊತ ಬಂದ್ರು. ಆದಯ್ಯನ ತಮ್ಮನಾಗಿರ್ತಕ್ಕಂಥವರು ಒಕ್ಕಲ್ತನೆ ಮನಿತನ. ಈಗ ತಂದೆ ವಯಸ್ಸಾಯ್ತು ಅಂದ್ರೆ ಇನ್ನು ಮಾಡೋರು ಯಾರು? ಮಕ್ಕಳೇ ಮಾಡ್ಬೇಕು ತಾನೆ. ಯಾಕೋ ಸೋಣ ನಿಮ್ಮಪ್ಪ ಮಾಡ್ಕೊತ ಬಂದಾನ, ಈಗ ನಿಮ್ಮಪ್ಪ ಪಾಪ ಹೋಗೋದಾಗದು ಬರೋದು, ಈಗ ನೀನೇ ಮಾಡ್ಬೇಕಲ್ಲ. ನಾನ್ ಮಾಡಿ ಬಂದು ಪರಂಪರೆ ಅದ ಏನ್ರಿ. ಯಾರು ಮಾಡ್ತಿದ್ರು ಅಂತ ಕೇಳಿದ್ರೆ ದೊಡ್ಡಪ್ಪನ ಹೆಂಡತಿ ಪಾರ್ವತಿ ಹೊಲದ ಕೆಲಸ ಮಾಡ್ತಿದ್ರು, ಕಾಯಕವನ್ನು ಮಾಡ್ತಿದ್ರು. ಬಿತ್ತೋದು, ಹೊರಗೋದು, ರಾಸಿ, ರಬಡಿ, ಹೋ ಲವೆ ಎಲ್ಲವನ್ನ ಅವ್ರು ಮಾಡ್ತಿದ್ರು. ಇವರು ಶರಣಪ್ಪ ಮಹಾದೇವಿ ಅವರ ರಾಸಿ ರಬಡಿ ಮಾಡಿ ಕಾಳ ಕಡಿಯನ್ನ ತುಂಬಿ ತಂದು ಮನೆಯಾಗಿಡವರು. ಈ ಶರಣಪ್ಪ ಮಹಾದೇವಿ ಮರದಾಗಿ ತುಂಬಿ ಬುಟ್ಟಿ ತುಂಬಿ ಇವರು ಕರಕರದ್ರಿ ಹೋಗೋಕ ಸಾಧು ಸಂತರು ಭಿಕ್ಷಕರು ಯಾರು ಜೋಳಿಗೆ ಹಾಕೊಂಡು ತಿರುಗಾಡ್ಲಿಕ್ಕತ್ತಾರ ಅವ್ರಿಗೆ ಕರಕರದು ಈಗ ಒಯ್ಯಪ್ಪ ಅಂತ ತಿಳ್ಕೊಂಡು ಆ ಬುಟ್ಟಿ ತುಂಬಿ ಮರ ತುಂಬಿ ಜ್ವಾಳ ಕಾಳ ಕಡಿ ಬಟ್ಟಿ ಬರಿ ಏನಂತಾರ ಇವ್ರು ಕೊಡೋರು. ಹೀಗಾಗಿ ಆ ಅರಳಗುಂಡಿಗೆ ಸುತ್ತಮುತ್ತ ಯಾರ ಹೆಸರು ಬತ್ತು ಅಂತ ಕೇಳಿದ್ರ ಏನ್ರಿ ದಾನ ಮಾಡೋದು ಅಂತ ಪರಿ ಏನ್ರಿ ಕರಕರದು ಯಾವ ರೀತಿಯಾಗಿ ಪ್ರಸಾದ ಮಾಡುತ್ತಾ ಇದ್ದಾರೆ, ಕರಕರದು ಭಿಕ್ಷಾ ನೀಡ್ತಾ ಇದ್ದಾರೆ. ಶರಣಬಸವನ ಹೆಂಡತಿ ಬಹಳ ಒಳ್ಳೆಯ ಗುಣ, ಬಂಗಾರದಂತ ಗುಣ, ಚಿನ್ನದಂತ ಮನಸ್ಸು ಅಂತ ತಿಳ್ಕೊಂಡು ಇಡೀ ಊರೇ ಮಾತಾಡ್ಲಿಕ್ಕೆ ಪ್ರಾರಂಭ ಆಯಿತು. ಈ ಮಾತನ್ನು ಕೇಳಿ ಯಾರಿಗೆ ಸಹಿಸಲಾಗ್ಲಿಕ್ಕತ್ತು ಅಂತ ಕೇಳಿದ್ರ ಪಾರ್ವತಿ ಈ ಅಣ್ಣನ ಹೆಂಡತಿ ತಮ್ಮನ ಹೆಂಡತಿ ಏನಂತೀರಿ? ಅಕ್ಕಂಗಿರಂತಾರೆ, ನೆಗಣ್ಣೀರಂತೀರ, ಏನಂತೀರಿ ಹೇಳ್ರಿ? ನೀವು ಬಿಗಿದ ಬೆಲ್ಲ ಸುಮ್ಮನೆ ಕೂತೀರಲ್ಲ, ನೆಗಣದಂತೀರಿ ಹಂಗೆ ಹೇಳ್ರಿ. ಎಟ್ಟನ ಆಸ್ತಾರ ನೋಡ್ರು. ಈ ಸಿನಿಮಾ ನಾಟಕ ಬರ್ತದ್ರ ನೋಡ್ತಿಲ್ಲ ಇಲ್ಲಿ ಹೇಳಿದ್ರು. ನೆಗಣ್ಣಿಯರು ಏನ್ರಿ ಅಕ್ಕಂಗಿರು ಅಂತಾರ. ಸರಿ, ಆ ದೊಡ್ಡಪ್ಪನ ಹೆಂಡತಿಗೆ ಸಹಿಸಲಾಯಿತು. ಒಂದಾನೊಂದು ದಿವಸ
ನಗುತ್ತಾ ಇದ್ದಾಳೆ. ಯಾಕಂದ್ರ ಹಳ್ಳಕ್ಕ ಬಟ್ಟಿ ತೊಗೊಳ್ಳಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಹೆಣ್ಮಕ್ಳು ಸುಮ್ ಕೂಡ್ತಾರ. ಹೆಣ್ಮಕ್ಕಳೆಲ್ಲ ಪಾರ್ವತಿ ಕಿವ್ಯಾಗ ಊದಿರ್ತಾರ. ನೀನ್ ಹುಚ್ಚ ಪ್ಯಾಲಿ, ಏನ್ ಪ್ಯಾಲಿ ಪ್ಯಾಲಿ, ಏನು ಗಂಡ ಹೆಂಡತಿ ಕತ್ತಿ ದುಡ್ದಂಗೆ ನೀವು ಹೊಲಕ್ ತಂದು ಹೊಲದಾಗ ತುಡುದು ತಂದ ಕಾಳ ಕಡಿಯಲ್ಲ. ಇಬ್ರು ಗಂಡ ಹೆಂಡತಿ ಮನ್ಯಾಗ ಕೂತು ಕರ್ಕರ್ದು ಈ ಕಡೆ ನೀವು ತರೋರು, ಈ ಕಡೆ ಅವ್ರು ಖಾಲಿ ಮಾಡೋರು. ಹಿಂಗೆ ಆದ್ರೆ ಸತ್ ಹೋಗ್ತೀರಿ. ಕತ್ತಿ ದುಡ್ದಂಗೆ ದುಡ್ಡು ಸತ್ ಹೋಗ್ತೀರಿ. ನಾಳೆ ಹುಟ್ಟು ಮಕ್ಕಳಿಗೆ ಚಿಪ್ಪು ಕೊಡ್ತೀರಿ ಕೈಯಾಗ. ಏನ್ ಒಳಗೆ ದಾಟ ಕೊಡ್ತೀರಿ, ಏನ್ ಮನೆಗೆ ಭಿಕ್ಷಾ ಕಳಿಸ್ತೀರಿ. ನಿನ್ ಬಾಯಿ ಮಣ್ಣು ಹೀಗೆ ಎತ್ತರ ಆಗು. ಹೀಗೆ ಎತ್ತರ ಆದ್ರೆ ನಿನ್ನ ಬದುಕೇನ ಹಸನ ಆಗ್ತದ. ಮುಲಾಸಮ ಇರವ್ರಿ ಮಂದಿ ಇರ್ತಾರೆ. ಅದನ್ನ ಕಿವ್ಯಾಗಿಟ್ಟುಕೊಂಡು ತನ್ನ ಕಿವ್ಯಾನು ತನ್ನ ಗಂಡಿಗೆ ಬಿಡ್ಬೇಕಲ್ಲಿ. ಒಂದಾನೊಂದು ದಿವಸ ದೊಡ್ಡಪ್ಪನಿಗೆ ಹೇಳ್ತಾ ಇದ್ದಾಳೆ ಪಾರ್ವತಿ, ಏನ್ರಿ ಬರ್ರಿ, ಸ್ವಲ್ಪ ಖಬರದ ನಿಮಗ, ಸ್ವಲ್ಪ ವಿಚಾರದ ನಿಮಗ, ಸ್ವಲ್ಪ ಜ್ಞಾನದ ನಿಮಗ. ಅಲ್ರಿ ಮುಂಜಾನೆ ಎದ್ದು ಊಟ ಮಾಡದಂಗ ಹೊಲಕ್ಕೆ ಹೋಗಿ ಕತ್ತಿ ದುಡ್ದಂಗ ದುಡುದು, ಏನು ಉತ್ತೋದು ಬಿತ್ತೋದು ಬೆಳೆದು ರಾಶಿ ರಬಡಿ ನಾವು ಮಾಡ್ತೀವಿ. ಇಲ್ಲಿ ಮನೆ ಕೂತಿ ಇಬ್ರು ಗಂಡ ಹೆಂಡತಿ ಕರ್ಕರ್ದು ದಾನ ಮಾಡ್ತಾ ಇದ್ದಾರೆ. ಮತ್ತ ಊರು ತುಂಬಾ ಯಾರು ಮಾತಾಡ್ಲಕತ್ತಾರಂತೀರಿ? ದುಡ್ದವ್ರು ಒಬ್ರು ಹೆಸರಿಲ್ಲ, ದಾನ ಮಾಡಿದವ್ರ ಹೆಸರು ಬರ್ಲಿಕ್ಕತ್ತದ. ಶರಣ ಸ್ವಲ್ಪ ದಾನ ಮಾಡ್ತಾನ, ಮಾದೇವಿ ದಾನ ಎಲ್ಲಿದ್ ಮಾಡ್ತಾರ. ನಾವು ತಂದು ಹಾಕಿದ್ದನ್ನ ದಾನ ಮಾಡ್ಲಿಕ್ಕತ್ತಾರ. ನಾವು ದುಡ್ದಿದ್ದನ್ನ ತಂದು ಹಾಕಿ ಹೆಸರು ಅವ್ರದಾಗ್ಲಿಕ್ಕತ್ತದ, ದುಡಿಯೋದು ನಮ್ಮದಾಗ್ಲಿಕ್ಕತ್ತದ. ಇಲ್ಲ ಇಲಿತಾನೆ ಏನು ಬಂದದ ಸ್ವಲ್ಪ ಅಷ್ಟು ಹೇಳಕತ್ತೀನಿ. ಇಲಿತಾನೆ ಏನು ಬಂದದ ಇನ್ಮ್ಯಾಗ ನಾ ಏನ್ ಮನೆಯಾಗ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರ ಒಬ್ಬರು ಹೆಣ್ಮಕ್ಳು ಹಂಗೇರಿ, ಒಂದು ಏನಾದ್ರೂ ತಲೆಗೆ ಬತ್ತು ಅಂತಂದ್ರೆ ಆ ಕೆಲಸ ಆಗತ್ತನ ಮೋತಿ ಇಂಥ ಕುಂಬಳಿಕೆ ಮಾಡ್ದಂಗ ಮಾಡಿ ರೊಟ್ಟಿ ಬುಟ್ಟಿ ತಂದು ದಾಡ್ದು ಗಂಡಿನ ಮಾರಿ ಮೇಲೆ ಹೋಗೋದು, ಏನ್ ಇಟ್ಟು ಚಮಚತ್ಕೊಂಡು ಮಾರಿಗೆ ತಿವುದು, ಅಲ್ಲೇ ಸತ್ತಂತೇಳಿ ಮೇಲೆ ದಾಡತ್ ಬಿಟ್ಟ. ಏನ್ರಿ ಆಕೆ ಹೇಳ್ತಾಳ, ಯಾಕೆ ಏನಾಯ್ತು ಅಂದ್ರೆ ಏನ್ ಹೇಳಿ? ಅಲ್ರಿ ಇಟ್ಟು ಎಲ್ಲ ಮನೆಯಲ್ಲಿ ಕಾಳ ದವಸ ಧಾನ್ಯ ಎಲ್ಲ ದಾನ ಮಾಡಿದ ನಾಳೆ ನಮ್ಮ ಮಕ್ಕಳಿಗೆ ಚಿಪ್ ಕೊಡಾರಿ, ಏನು ಮನೆಗೆ ಭಿಕ್ಷಾ ಕಳ್ಸಾರಿ. ಹಂಗಾಗಂಗಿಲ್ಲ. ಏನು ಎರಡದಾಗ ಒಂದಾಗಬೇಕು. ಈಗ ಬ್ಯಾರೆ ಆಗ್ತಿದೆ ಅಂದ್ರ ನಿನ್ನ ಕೂಡ ನಾ ಬದುಕ್ತೀನಿ, ಇಲ್ಲ ಅಣ್ಣ ಅತ್ತಿಗೆ ನಿಮಗೆ ಬೇಕು ಅಂತಂದ್ರೆ ನಾ ತವ್ರ ಮನೆಗೆ ಹೋಗ್ತೀನಿ ಅಂತ. ಇದು ಬಹಳ ಚಂದ ಅದ. ಇದಕ್ಕೆ ಉದಾಹರಣೆ ಒಂದು ಕಥೆ ಅದ, ಆದ್ರೆ ಕಥೆ ಹೇಳಕ್ಕೆ ಸಮಯ ಇಲ್ಲ. ಈಗ ಹೆಂಗಾಗ್ಯದ ಪರಿಸ್ಥಿತಿ ಅಂತ ಕೇಳಿದ್ರೆ ಸಾಗರ್ ಬಡ ಹೇ ಮಗರ್ ಲೋಟ ತೋಟ ಹೇ ಅಂದಂಗಾಗ್ಯದ. ಏನ್ರಿ ವಿಷಯ ಬಹಳ ಅದ, ಆದ್ರೆ ಹೇಳಕ್ಕೆ ಸಮಯ ಇಲ್ಲ. ಏನ್ರಿ ಏನೇನು ಬೇರೆ ವಿಷಯ ಹೇಳ್ದಂತ ಶಿಕ್ಷಣ ಪಡ್ಕೋತಾರ ಕೇಳಿ. ವಿಷಯ ಕೇಳ್ಬೇಕ, ಪುರಾಣ ಕೇಳ್ಬೇಕಂತ ಹಂಬಲದ. ಅದಕ್ಕಾಗಿ ಉದಾಹರಣೆ ಕೊಟ್ಟು ಹೇಳಿದ್ರೆ ಅರ್ಥ ಆಗ್ತದೆ ಜನರಿಗೆ. ಇನ್ನು ಸಮಯ ಇಲ್ಲ, ಸಮಯ ಇದ್ರೆ ಹೇಳಕ್ ಬರ್ತಿತ್ತು. ಸರಿ ದೊಡ್ಡಪ್ಪ ಅಂತಾನ ಅಲ್ಲ, ನಿನಗೇನು ತೊಂದರೆ ಆಗ್ಲಿಕ್ಕತ್ತದ? ನಿನಗೇನು ಉಡಾಕ ಕಮ್ಮದ? ಏನು ಉಣಾಕ ಕಮ್ಮದ? ಏನ್ ಅದು ಈಗಿಂದ ಹೇಳಬೇಡ. ನಾಳೆಗೆ ಮಕ್ಕಳಿಗೆ ಹಂಗ ಮಾಡ್ತಿ. ಕತ್ತಿ ದುಡ್ದಂಗೆ ನಾವು ದುಡಿಬೇಕು, ಮನೆಯನ್ನೆಲ್ಲ ಅವ್ರ ಹಾಳು ಮಾಡಬೇಕು. ದಾನ ಧರ್ಮ ಅಂತ ಹೆಸರು ಅವ್ರದು. ನಾನು ಅಲ್ಲಿ ನಿಮ್ಮ ಅಣ್ಣ ಕೇಳು, ನಮ್ಮದ್ರ ಬಗ್ಗೆ ಹಂಚಿಕೊಡುವಂತ ಕೇಳು, ಪಾಲು ಮಾಡಿದ್ರೆ ಇರ್ತೀನಿ. ಇನ್ನ ಹೆಂಡತೀನಿ ತವರಿಗೆ ಹೋಗ್ತೀನಿ ಅಂತಾಳದ ಮೇಲೆ ಇನ್ನು ಮಾಡೋದು ಏನದ? ಅನಿವಾರ್ಯದ. ಏನ್ರಿ ಅದು ಏನದು ಗೊತ್ತಿಲ್ಲ. ಅಪ್ಪಗೆ ಆರಾಮಿದ್ದಿಲ್ಲ ಅಂದ್ರೆ ಆಟ ತ್ರಾಸ ಆಗಲ್ಲ ಮನುಷ್ಯನಿಗೆ, ಮಕ್ಕಳಿಗೆ ಆರಾಮಿದ್ದಿಲ್ಲ ಅಂದ್ರೆ ಆಟ ತ್ರಾಸ ಆಗಲ್ಲ ಮನುಷ್ಯನಿಗೆ, ತನಗೆ ಆರಾಮಿದ್ದಿಲ್ಲ ಅಂದ್ರೆ ಆಟ ತ್ರಾಸ ಆಗಲ್ಲ. ಹೆಂಡತಿಗೆ ಆರಾಮಿಲ್ಲ ಅಂದ್ರೆ ಚರಿಗಿನ ಬರ್ತದೆ ಕೈಯಾಗ. ಅದು ಯಾಕೂ ಏನು ಗೊತ್ತಿಲ್ಲ. ನಾಲಿಗಿನ ತಡಬಡ ಕೈಕಾಲೇ ಆಡಲ್ಲ. ಹೆಂಡತಿ ಒಬ್ಬಳು ಮನಿ ಒಳಗಿದ್ದಾರೆ, ನನಗದು ಕೋಟಿ ರೂಪಾಯಿ. ಏನ್ರಿ ಹೆಂಡತಿ ತವರಿಗೆ ಹೋದ್ರೆ ನಾನು ಒಬ್ಬ ಸಿಪಾಯಿ ಅಂತ. ಹಂಗೆ ಅದ. ಅದು ಬ್ರಹ್ಮನ ಸೃಷ್ಟಿ ಅದ, ಸೃಷ್ಟಿ ನೇಮ್ ಅದ. ಸರಿ ಕೇಳ್ತೀನಿ ಅಂತ ತಿಳ್ಕೊಂಡು ಅಣ್ಣನ ಹತ್ರ ಬರ್ತಾನೆ, ಶರಣಬಸಪ್ಪನ ಹತ್ರ ಬರ್ತಾನೆ. ಅಣ್ಣ ಅಂದ,
ಯಾಕಪ್ಪ ಅಂದ ಶರಣಬಸವ. ನೋಡು, ಎಷ್ಟು ದಿನ ಏನ್ ಬಂದೀವಿ ಏನ್ ಕಚಾಡಿ ಕಡಿಗಾಗದ ಬೇಡ. ಈಗ ಮನ್ಯಾಗ ನಡೆಯಲಾಗ್ಯದ ಏನಪ್ಪ, ಅದಕ್ಕ ನನಗ ಬ್ಯಾರ್ ಮಾಡಿಕೊಡು ಅಂದಿವ. ಬ್ಯಾರ್ ಮಾಡಿಕೊಡು ಅಂದಾಗ ಶರಣಬಸವರು ಅಂತಾರ, ಅಲ್ಲಪ್ಪ ಏನು ಕಮ್ಮಿ ಆಗ್ಯದ, ನಿಮ್ಮ ಅತ್ತಿಗೆ ಏನಾದ್ರು ಅಂದಳೇನು, ನಾನಾದ್ರೂ ಏನಾದ್ರು ಅಂದೀನೇನು, ಅದು ಏನು ಹೇಳ್ಬೇಡ್ರಿ, ನನಗೆ ಪಾಲ್ ಬೇಕಂದ್ರೆ ಬೇಕು. ಅಲ್ಲಪ್ಪ ನಾವಿಬ್ರು ಗಂಡ ಹೆಂಡತಿ ಉಪವಾಸ ಕತ್ತಿ ದುಡ್ದಂಗ ಹೊಲದಾಗ ದುಡಿಯೋರು, ರಾಶಿ ರಬಡಿ ಮಾಡಿ ತಂದ ಧಾನ್ಯ ಹಚ್ಚವರು, ನೀವಿಬ್ರು ಗಂಡ ಹೆಂಡತಿ ಕೂತು ದಾನ ಮಾಡೋರು. ಯಾರಿಗ ಬೇಕಾಗಿದ್ದೀರಿ ಏನಪ್ಪ, ನಾವು ತಂದು ಹಾಕಲಿಗತ್ತಿ ಮತ್ತೆ ನೀ ದಾನ ಮಾಡ್ಲಕತ್ತಿದಿ. ಸರಳ ಇಬ್ರು ಕಲ್ತು ನೀನ್ ಹೆಂಡತಿ ಬುಟ್ಟ ಕೊಡ್ತಾಳ, ನೀ ಮರದ ಕೊಡ್ಲಕತ್ತಿದಿ ಕರ್ಕರು. ಈಗ ದುಡಿದು ಮಾಡೋದ್ರೆ ತಿಳಿತದೆ ನಿನಗೆ, ನೀ ದುಡಿದು ಮಾಡಿದ್ರೆ ತಿಳಿತದಿಕ್ಕ, ಅದು ಏನು ಬೇಡ, ನಮಗೇನದ ಅದು ನಮಗೆ ಪಾಲು ಮಾಡಿ ಕೊಡ್ರಿ ಅಂತ ತಿಳ್ಕೊಂಡು ಯಾವ ರೀತಿಯಾಗಿ ಹಠ ಹಿಡಿದಿರ್ತಕ್ಕಂತಹ ಯಾವ ಸಂದರ್ಭದೊಳಗೆ ಅನಿವಾರ್ಯಕ್ಕಾಗಿ ಶರಣಬಸವ ಆಯ್ತಪ್ಪ ನೋಡಪ್ಪ, ಅವ್ರಿಗೆ ಇವ್ರಿಗೆ ಕರೆಸೋದು ಬೇಡ, ಹಿಂದಿನಿಂದ ಬಂದಿರತಕ್ಕಂಥ ನಮ್ಮ ಮನಿತನದ ಗೌರವ, ಮನಿತನದ ಮರ್ಯಾದೆಯನ್ನ ಸ್ವಲ್ಪ ಕಾಲಕ್ಕೆ ಕಳ್ಕೊಳ್ಳೋದು ಬೇಡ. ಯಾಕಂದ್ರೆ ಹಿಂದಿನವರು ಒಳ್ಳೆ ರೀತಿಯಾಗಿ ಬಾಳಿ ಬದುಕಿ ಬಂದಿರತಕ್ಕಂಥ ಮನಿತನ ಇದು. ಯಾಕಂತ ಹೇಳಿದ್ರೆ ಆ ಹೆಣ್ಮಗಳಿಗೆ ಗೊತ್ತಿಲ್ಲ, ಯಾವಾಗಲೂ ಸಂಘದಾಗಿ ಶಕ್ತಿ ಇರ್ತದ, ಊರು ಕುಟುಂಬದೊಳಗೆ ತಾಕತ್ತಿರ್ತದ. ಸರ ಅಭಿಮುಕ್ತ ಕುಟುಂಬ ಅಂತಾರ ಅದಕ್ಕೆ ಏನ್ರಿ. ಅಣ್ಣ ತಮ್ಮಂದಿರು ಬಹಳ ಜನ ಇದ್ದು ಮನಿತನದೊಳಗೆ ಶಕ್ತಿ ಬಹಳ ಇರ್ತದ. ನೋಡ್ರಿ ಬೇಕಾದ್ರೆ ಒಂದ್ 2-3 ಕಟ್ಟಿಗೆ ತೊಗೊಂಡು ಮುರಿರಿ, ಕಳ್ಕತ್ತು ಮುರಿತದ. ಅದೇ ಒಂದ್ 8-10 ಕಟ್ಟಿಗೆ ತೊಗೊಂಡು ಮುರಿಲಿಕ್ಕೆ ಬರ್ತದ. ಅಂದ್ರೆ ಸಂಘದೊಳಗೆ ಕೂಡಿರ್ತಕ್ಕಂಥ ಮನಿತನದೊಳಗೆ ಶಕ್ತಿ ಇರ್ತದ, ಅದು ಬಹಳ ಜನರಿಗೆ ಗುರುತಿಲ್ಲ. ಈ ಎಲ್ಲ ಹಂಗೆ ಆಗ್ಯಾವ ಏನ್ರಿ. ವಿಶೇಷತ ನಾವು ಕಡಿಗಾಗಬೇಕು, ಇಬ್ರು ಗಂಡ ಹೆಂಡತಿ ಯಾರು ಮಾಡೋರು ಅತ್ತಿ ಮಾವ ಇಲ್ಲಿ ಒಂದು ಪರಿಸ್ಥಿತಿ. ಸರಿ, ಆಗ ಶರಣರಂತಾರ, ನೋಡಪ್ಪ ಈಗ ನೀ ಏನು ತಗೋ, ನೀ ಬಿಟ್ಟಿದ್ದು ನನಗಿರ್ಲ್ಯಾಕ ಅಂದವ ಶರಣ. ನೀ ಬಿಟ್ಟಿದಿರ್ಲ್ಯಾಕ ಇಟ್ಟೆ ಅಂದಿದೆ ತಡ. ಪಾರ್ವತಿ ಅಬ್ಬ ಒಳಗ್ ಕುಣಿಲಿಕ್ಕೆ ಹತ್ತಳು. ಹಾ ಏನ್ರಿ ಆಯ್ತು, ಈಗ ಆ ಕಿರಿಕಿ ಹೊಲ ನೀವು ಮಾಡಿಕೊಡ್ರಿ, ಅದ್ ಮ್ಯಾಗಿನ ಹೊಲ ತೊಗೊಳೋದಲ್ಲ, ಬೆಣ್ಣಿ ಇದ್ದಂಗದ, ಅದು ನಾವು ತಗೋತೇವೆ, ಅದು ತಗೋರಿ ಅಂದ್ರು. ದೊಡ್ಡಪ್ಪ ಮಾತಾಡಿ ಶರಣಬಸಪ್ಪ ದೊಡ್ಡಪ್ಪ ಅಣ್ತಮ್ಮರು ಮಾತಾಡಲಾಗ ಮಾದೇವಿ ಒಳಗೆ ಹೋಗಲಿಲ್ಲ. ಆದ್ರೆ ದೊಡ್ಡಪ್ಪನ ಹೆಂಡತಿ ಒಳಗೆ ಬರ್ತಿದ್ದು, ನನಗದು ಬೇಕು ಇದು ಬೇಕಂತೇಳು. ಅಂದ್ರೇನು, ಚಿಲ್ಲರ ಬುದ್ಧಿ ಅಂತ ಅರ್ಥ. ಶಾಣ್ಯರು ಯಾವಾಗಲೂ ಜಗಳ ಆಡಂಗಿಲ್ಲ, ನೆನಪಿಟ್ಟುವರು. ಯಾಕ್ರಿ ನೋಡ್ರಿ, ಶಾಣ್ಯರು ಯಾವಾಗಲೂ ಜಗಳ ಆಡಂಗಿಲ್ಲ. ಜಗಳ ಆಡೋರು ಯಾರು? ದೊಡ್ಡ್ರಿ ಜಗಳ ಆಡ್ತಾರೆ, ಮಾತು ತಿಳಿಲಾರ್ದಕ್ಕೆ ಜಗಳ ಆಡೋದು. ಮತ್ತೆ ಏನ್ರಿ, ಶಾಣ್ಯಕ್ಕಿದ್ರು ಮಹಾದೇವಿ. ದೊಡ್ಡವರು ಇದ್ರಾಗ ನಾಮ್ಯಾಕೆ ಹೋಗರಿ, ಏನ್ಯಾಕೆ ಆಗೋದು, ನನ್ನ ಪತಿರಾಯ ಅದರ ಮುಂದೆ ಆಯ್ತು ಬಿಡು ಅಂತಿದ್ಲು. ಸರಿ, ಫಲ ಆಯ್ತು. ಏನ ಭಾಂಡ್ಯ, ಒಳ್ಳೊಳ್ಳೆ ಭಾಂಡ್ಯ ಏನ್ರಿ, ಬಕೀಟ ಸಟ್ಟ ಏನ್ರಿ, ತಾಂಬರುದು ದೊಡ್ಡ ದೊಡ್ಡ ಸಾಮಾನಿ ತಾನೇ ಒಳಗೆ ಹೋಗಿ ದಡ 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 ಪಾರ್ವತಿ ತಂದು ತನ್ನ ಕಳ್ಳೆಗೆ ಹಾಕೊಂಡ್ಬಿಟ್ರು. ಒಳಕ ಮುರಿದಿದ್ದು ಹರಿದಿದ್ದು ಮಹಾದೇವಿ ಕೈಯಲ್ಲಿಲ್ಲ. ಮಹಾದೇವಿ ಆಕಿ ತೊಗೊಂಡು ಹೋಗುವಾಗ ಇದ್ಯಾಕೆ ನನಗ ಬೇಕು ಅಲ್ಲಿಲ್ಲ. ಆಕಿ ಗಬರುತಿ ಮರ್ಧನ ಮಗಳಾಕಿ, ಗರಿತಿ ಮಗಳಂತಾರ ಏನ್ರಿ. ಆ ನಿಟ್ಟಿನೊಳಗ ಎಲ್ಲ ತೆಗೆದುಕೊಂಡು ಯಾರ್ದವ್ರು ಬ್ಯಾರೆ ಆದ್ರು. ಶರಣಬಸಪ್ಪಗ ಕರಿಕೆ ಹೊಲ ಬತ್ತು. ಆಗ ಇವರೆಲ್ಲ ಅಂತಾರ, ದೊಡ್ಡಪ್ಪನ ಹೆಂಡತಿ ಪಾರ್ವತಿ ಅಂತಾಳ ಏನ್ರಿ. ಈಗ ಹೆಂಗ್ ಮಾಡದ ಮಾಡ್ಲಿಗ ಅವ್ರು ಕರಿಕಿ ಹೊಲದ ಕಂಟಿ ಕಮ್ರಿ ಹಾಳ ಬಿದ್ದದು, ಬೀಳ ಬಿದ್ದು ಹೋಗ್ಯದ. ಎಷ್ಟೋ ವರ್ಷ ಆಯ್ತು, ಅಲ್ಲಿ ಒಂದು ದಾಣಿ ಬೆಳೆದಿಲ್ಲ. ಏನ್ ಹೊಲ ಇದ್ದು ಹೊಲ ನಾವು ತಗೊಂಡಿವಿ, ಕರಿಕಿ ಹೊಲದಾಗಿ ಬೆಳೆದು ದಾನ ಮಾಡ್ಲಿ ಕಾಕ, ಕಣ್ಣೀರ್ ಕಾಪಾಡಕ್ ಬರ್ತಾವ, ಮಾಡ್ಲಿಕ್ಕೆ ದಾನ ಅಂದ್ರೆ ಅಕ್ಕಿ ನೆಗ ಕತ್ತಿದ್ದು. ಇನ್ನ ಬಿತ್ತು ಸಮಯ ಬತ್ತು, ಹರವು ಸಮಯ ಬತ್ತು. ಹರವು ಸಮಯ ಬಂದಿರತಕ್ಕಂಥ ಸಂದರ್ಭದೊಳಗೆ ಹೊಲ ಹಸನು ಮಾಡ್ಬೇಕಲ್ಲ. ಯಾಕ್ರಿ, ಹೊಲ ಹಸನು ಮಾಡ್ಬೇಕಲ್ಲ. ಹೊಲ ಹಸನು ಮಾಡಿದ್ರೇನೆ ಬೆಳೀತದ. ಕಂಟಿ ಕಮರಿ ಇದ್ರ ಬೆಳೀತದೆ, ಬೆಳೆಯಂಗಿಲ್ಲ. ಶರೀರ ಎಂಬರ್ತಕ್ಕಂಥ ಹೊಲದೊಳಗ
ಕಸ ಕಡ್ಡಿ ಕರ್ಕಿ ಹುಲ್ಲ ಕಂಟಿ ಕಮರಿ ಇದ್ರೆ ಬೆಳೀತದೇನಿದು? ಇಲ್ಲ. ಶರೀರ ಎಂಬರ್ತಕ್ಕಂಥ ಹೊಲದೊಳಗ ನಾನು, ನನ್ನದು, ಮಮಕಾರ, ಅಹಂಕಾರ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚಿ ಎಂಬರ್ತಕ್ಕಂಥ ಕರಿಕಿ ಕಂಟಿ ಕಲ್ಲ ತೆಗೆದು ಇದು ಹೊಲ ಹಸನು ಮಾಡಿದಿರಿ ಅಂತಂದ್ರ ಭಕ್ತಿ ಎನ್ನುವ ಬೀಜ ಬಿತ್ತಿದಿರಿ ಅಂದ್ರೆ ಮುಕ್ತಿ ಎನ್ನುವ ಬೆಳೆ ಬರ್ತದ, ಮುಕ್ತಿ ಎನ್ನುವ ಬೆಳೆ ಬರ್ತದೆ. ಇದು ಸತ್ಯ ಇರ್ಬೇಕು, ಇದು ಕ್ಲಿಯರ್ ಇರ್ಬೇಕು. ಇದ್ರ ಕಸ ಕಡ್ಡಿ ಇಟ್ರೆ ನೀವು ಮಂಜಾಗಿದ್ರು ಏನೂ ಆಗಲ್ಲ, ಸಂಜಾಗಿದ್ರು ಏನೂ ಆಗಲ್ಲ. ಏನ್ ಮ್ಯಾಲಿನ ಹೊಡಿತಿರ್ತಾನ ರಪ್ 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 ತಲಿ ಏನ್ರಿ? ಇದು ಖುಲ್ಲಾಗಿತ್ತಂದ್ರ ಸಂಜಾಗಿರ್ರಿ, ಸಂಜಾಗ ಸ್ವತಃ ಬಂದು ಅದ ರೊಟ್ಟಿ ಕೊಟ್ಟು ಹೋಗ್ತಾನೆ ನಿಮಗೆ, ಸವಾಲಿಗಿಲ್ಲ. ಮತ್ತೊಂದು ಮಾತಿ ಇದು ಕ್ಲಿಯರ್ ಇರ್ಬೇಕು ಏನ್ರಿ? ಹೊಲ ಹಸನಾದ್ರೆ ಬೆಳಿ ಬೆಳೀತದ, ಇದು ಹಸನಾದ್ರೆ ಮುಕ್ತಿ ಬೆಳಿ ಬರ್ತದ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಸರಿ, ಶರಣಬಸಪ್ಪ ಮಹಾದೇವಿಯವರು ಹೊಲಕ್ಕೆ ಹೋಗ್ತಾರೆ. ಒಳ್ಳೆ ರೈತರಂತೆ ಕಂಟಿ ಕಮರಿ ಕಲ್ಲ ಮುಳ್ಳ ಕಸ ಎಲ್ಲ ತೆಗೆದು ಸ್ವಚ್ಛ ಮಾಡ್ತಾ ಇದ್ದಾರೆ. ಸ್ವಚ್ಛ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಇನ್ನ ಎತ್ಕೊಳ್ಳೋದು ಬೇಕು, ಎಲ್ಲ ಅವನೇ ತೋಣನ ದೊಡ್ಡ. ಇನ್ನ ಹೊಲ ಮಾಡೋರು ಯಾರಾದ್ರೂ ಬೇಕಲ್ಲ. ಶರಣರು ಊರೊಳಗೆ ತಿರುಗಾಡಿದ್ರು. ಏನಪ್ಪಾ ಬಸಣ್ಣ, ನಮ್ಮ ಹೊಲ ಮಾಡು. ಅಯ್ಯಪ್ಪ, ಆ ಕರಿಕಿ ಹೊಲದಾಗ ಏನು ಬೆಳೀತದತ್ ಮಾಡ್ರಿ ಅಪ್ಪ. ಶಿವ ಶಿವ ಶಿವ, ನನಗಾಗಲ್ಲಪ್ಪ. ಇಡೀ ಊರೇ ತಿರುಗಾಡೋದು ಶರಣ. ಏಯಪ್ಪ, ಕರಿಕಿ ಹೊಲದಾಗ ಏನ್ ಬೆಳಿತೀರಪ್ಪ? ಇದನ್ನ ಹಾಳು ಬಿದ್ದಿದ್ ಕಣ್ ತುಂಬ ನೋಡಿದಿ ಅದ, ಅದೇ ಹೋಗೋ ಬರಾಗಿ ಅದ ಅಂತಲ್ಲಿ ಏನ್ ಬೆಳೀತದ? ನನ್ನಪ್ಪ ದುಡ್ದಿದ್ ಕೂಲಿ ಆಗಲ್ಲ. ನಾವಲ್ಲ ನೀವಲ್ಲ ಅಂದ್ರು ಎಲ್ಲಾ ಕಡೆ ತಿರುಗಿ ಮನೆ ಕಡೆ ಬರ್ಲಿಕ್ಕೆ ಸಂದರ್ಭದೊಳಗೆ ಕಟ್ಟಿ ಮೇಲೆ ಕೂತಿದ್ರ ನಮ್ಮ ಶರಣಪ್ಪ ಸಾವ್ಕಾರನಂತ ಹಿರಿಯ ಮನುಷ್ಯ. ಒಂದೆರಡು ಹಳಿ ಎತ್ತುಗಳು ಇಟ್ಕೊಂಡು ಕೂತಿದ್ದ. ಅವನೊಂದ್ 2-3 ಎಕರೆ ಹೊಲ ಇತ್ತು, ಅವನೇ ಮಾಡ್ತಿದ್ದ. ಏನ್ ಈ ಶರಣಬಸವ ಪಾಡ ನೋಡ್ಲಕ್ಕ ಅವ, ಏ ಶರಣಪ್ಪ ಬಾಯಪ್ಪ ಇಲ್ಲಿ ಬಾ, ನಾನು ನೋಡ್ಲಿಕ್ಕತ್ತೀನಿ ಬಳತ್ತಾಯ್ತು. ಇಡೀ ಊರೇ ತಿರುಗಾಡದಪ್ಪ ಮನಿ ಮನಿಗೆ ಹೋಗಿ. ಯಾರು ಮಾಡಿದ್ರೆ ಯಪ್ಪ ನೀನ್ ಹೊಲ ಇಲ್ಲ ಹೊಲ್ಲಕತ್ತಾರ. ಹಂಗೆ ಅದ ಯಪ್ಪ, ಯಾರಿಗಾದ್ರೂ ಲಾಭ ಇದ್ರೆ ಮಾಡ್ತಾರ. ಲಾಭ ಇದ್ರೆ ಮಾಡ್ತಾರ, ಲಾಸ್ ಇದ್ರೆ ಯಾಕೆ ಮಾಡ್ಕೋತಾರೆ ಯಪ್ಪ? ವರ್ಷ ಇಟ್ಲ ದುಡುದು ಹೌದೇನ್ ಸಾಕ? ಇಲ್ಲಪ್ಪ, ಯಾರು ಮಾಡಲ್ಲಪ್ಪ, ನೀನು ಪಾಡ ನನಗೆ ನೋಡೋದಾಗ್ಯದ. ನನ್ನಾಗೆ 2 ಹಳಿ ಎತ್ಕೊಳ್ಳವ. ಏನ್ ನಾನೇ ಮಾಡ್ತೀನಿ ಎಂದ ಬಸವಣ್ಣ. ಏನ್ರಿ ಬಸಪ್ಪ ಅಂತಾನ, ನಾನೇ ಮಾಡ್ತೀನಿ ಅಪ್ಪ, ಬಾಳ ಚಲೋ ಐತಿ ಕಾಕ ಅಂದ. ಯಪ್ಪ ನಡ್ರಿ ಹೊಲಕ್ಕೆ, ಮುಂಜಾನೆ ಗೆಳೆ ಪೀಳೆ ಹೊಡೆದು ಮುಂಜಾನೆ ಹೊಲ ಮುಂಜಾನೆ ಮಿದು ಮಾಡೋಣ ನಡ್ರಿ ಅಂತ ತಿಳ್ಕೊಂಡು ಏನ್ರಿ ಮಹಾದೇವಿ ಶರಣ ಆ ಬಸವಣ್ಣ ಹಳಿ ತಗೊಂಡು ಬಂದು ಅದನ್ನೇ ಯಾವ ರೀತಿಯಾಗಿ ಚಂದ ಹೊಲ ಮಿದುವನ್ನಾಗಿ ಮಾಡ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ಮಳೆ ಬರ್ತಿರ್ತಕ್ಕಂಥ ಸಂದರ್ಭದೊಳಗೆ ಎಲ್ಲಾ ರೈತರು ಬಿತ್ತುವಂತ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಸಪ್ಪ ಮನೆಗೆ ಬಂದು ಹೇಳ್ತಾನೆ, ಅಪ್ಪ ಎಲ್ಲಾ ರೈತರು ಬಿತ್ತಲಿಕ್ಕತ್ತಾರ, ನಡ್ರಿ ನಾವು ಬಿತ್ತಾನೆ, ನಡ್ರಿ ನೀವು ಸ್ವಲ್ಪ ನಿಮ್ಮ ಪುರುಷದ ಹಸ್ತದಿಂದ ಪ್ರಾರಂಭ ಮಾಡಿ ಕೊಡ್ರಿ, ನಂತರ ನಾ ಬಿತ್ತೀನಿ ಅಂದ. ಯಾಕಾಗದಂತ ತಿಳ್ಕೊಂಡು ಮಹಾದೇವಿ ಅಂತಾಳ, ಆಯ್ತು ನೀವು ಮುಂದೆ ಹೋಗ್ರಿ, ನಾನು ಬುದ್ಧಿ ತಗೊಂಡು ಬರ್ತೀನಿ ಅಂತ ತಿಳ್ಕೊಂಡು ಮಹಾದೇವಿ ಅಂತಾಳ. ಶರಣ ಬಸಪ್ಪ ಏನು ಎದುರು ಹೊಡ್ಕೊಂಡು ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ. ತನ್ನ ಪೌರುಷದ ಹಸ್ತದಿಂದ ಯಾವ ರೀತಿಯಾಗಿ ಶರಣಬಸವ ಭಗವಂತನ ಧ್ಯಾನವನ್ನ ಮಾಡಿ, ಭಗವಂತನ ಚಿಂತನೆಯನ್ನ ಮಾಡಿ, ಭೂದೇವಿಯನ್ನ ಸ್ಮರಣೆಯನ್ನ ಮಾಡ್ತಾನೆ. ನನ್ನವ ದುಡಿದವರಿಗೆ ದುಡಿದಷ್ಟು ಕೂಲಿ, ದುಡಿಲಾರದವನಿಗೆ ಅದಯ ಜೋಡಿ. ದುಡಿಮೆಯೇ ದುಡ್ಡಿನ ತಾಯಿ, ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವಂತ ತತ್ವವನ್ನ ಅರಿತುಕೊಂಡಿರ್ತಕ್ಕಂಥ ಶರಣಬಸವ ಭೂದೇವಿಯನ್ನ ನಂಬಿ ಆ ಭಗವಂತನಲ್ಲಿ ವಿಶ್ವಾಸವನ್ನಿಟ್ಟು ತನ್ನ ಪುರುಷದ ಹಸ್ತದಿಂದ ಕಾಳನ್ನ ಬಿಡ್ತಾ ಇದ್ದಾನೆ. ವೈಭವದಿಂದ ಬಿತ್ತಲಿಕ್ಕೆ ಪ್ರಾರಂಭ ಆಗ್ತದೆ, ಸಂಭ್ರಮದಿಂದ ಬಿತ್ತಾ ಇದ್ದಾನೆ. ಬಿತ್ತಿದ ನಂತರ ಬಸಪ್ಪ ಅಂತಾನ, ಯಪ್ಪ ಆಯ್ತೇನೆ ನಾ ಬಿತ್ಕೋತೀನಿ, ನೀವೀಗ ಅವು ಬಂದಾಳ ಟೈಮ್ ಆಗ್ಯದ, ನೀವು ಸ್ವಲ್ಪ ಪ್ರಸಾದ ಮಾಡಿ ನಾ ಬಿತ್ತೀನಿ ಅಂತ ತಿಳ್ಕೊಂಡು ಈ ಕಡೆ ಎಲ್ಲರೂ ಬಿತ್ತ್ಯಾರ. ಅವ್ರು ಬಿತ್ತು ಹಂಗ ಇವರು ಬಿತ್ತ್ಯಾರ. ಈಗ ಅವರು ಬಿತ್ತಿದ್ರು ದೊಡ್ಡಪ್ಪ, ಅದು ದೊಡ್ಡಪ್ಪನ ಹೆಂಡತಿ ಅಂತಾಳ ಪಾರ್ವತಿ. ಈಗ ಕರಿಕೆ ಹೊಲದಾಗ ಬಿತ್ತಾರ ಅವ್ರು. ನಮ್ಮದು ಹೊಲ ಬೆಣ್ಣಿ ಇದ್ದಂಗೆ, ಕೆನಡಿ ಇದ್ದಂಗೆ ಒಂದೇ ತಾಳದ.
ಏನ್ ಕೆರಿಕೆ ಹೊಲದಾಗ ಏನ್ ಬೆಳೀತದ? ಈ ವರ್ಷ ಬೆಳೆದ್ರೆ ಬೆಳಿಬೇಕಲ್ಲ, ಅದು ಏನು ಸುದ್ದಿ ಇಲ್ಲ, ಏನು ಬೆಳೆಯಲ್ಲ. ಮಾಡ್ಲಿ ಅವ್ರು ದಾಸೋಗ ಮಾಡ್ಲಿ, ಏನ್ ಮಂದಿ ಕರಿಕರಿಸಿ ಮುಣಿಸ್ಲಿ, ಏನ್ ಮಂದಿ ಕರ್ಕರ್ದ ದಾನ ಮಾಡ್ಲಿ, ತಿಳಿತದವ. ಕಣ್ಣೀರ್ ಕಪಾಳಕ್ಕೆ ಬರ್ತದ ನೋಡಾಗೈತಿ. ಈಗ ಬಿತ್ತಿ ದಿನ 15-20 ದಿವಸ ಆಯ್ತು, ಹೊಲಕ್ಕೆ ಹೋಗಿಲ್ಲ. ಈಗ ನಾ ಹೋಗಿ ನೋಡ್ಕೊಂಡು ಬರ್ತೀನಿ ಅಲ್ಲಿಕ್ಕಿ, ನಮ್ಮ ಹೊಲ ಹೆಂಗ್ ಬೆಳೆದ ನೋಡ್ತೀನಿ, ಅವನ ಕರಿಕೆ ಹೊಲ ನೋಡಿ ಬರ್ತೀನಿ ಅಲ್ಲಿಕ್ಕಿ. ಒಳಗೆ ಹಂಗೆ ಇರೋದೇ, ಕಿಸ್ಮಿಸ್ ಇರೋದೇ ಒಳಗೆ. ಏನ್ರಿ ಸರಿ, ತನ್ನ ಹೊಲಕ್ಕೆ ಬೆಣ್ಣೆ ಇದ್ದಂಗೆ ಹೊಲ ಹೆಂಗೆ ಬೆಳೆಯಲ್ಲ ತಿಳ್ಕೊಂಡು ಹೊಲಕ್ಕೆ ಬಂದು ತಾನು ಹೊಲದಾಗ ನಿಂತು ನೋಡ್ತಾಳ. ಬೆಣ್ಣೆ ಹೆಂಗಿದ್ದು ಹೊಲದೊಳಗೆ ಬಿತ್ತೇವ, ಅಲ್ಲೊಂದು ಅಂಟ, ಇಲ್ಲೊಂದು ಅಂಟ, ಇಲ್ಲೊಂದು ಅಂಟ. 5 ರೂಪಾಯಿಗೆ ಮಣ್ಣು ಅಂತಕ್ಕೆ. ಇದು ನಮ್ಮ ಪಿಸಾಚಿ ನನ್ನ ಗಂಟಿದು ಕಾಲಲ್ಲಿ ಬಿಟ್ಟದ, ಇದು ಕೈಯಂದಕ್ಕಿ. ಇದ್ರ ಬಾಯಾಗ ಮಣ್ಣು ಬಿದ್ದರ ಕರಿ ಬಂದದ, ಇಲ್ಲದಕ್ಕೆ ಈ ವರ್ಷ ಮಾಡೋದು ಒಕ್ಕಲ್ತಾನ ನೋಡಿ. ಅಲ್ಲೊಂದು ಅಂಟ ಇಲ್ಲೊಂದು ಅಂಟು ಬೆಳೆದದ. ಇಂಥ ಬೆಣ್ಣಿ ಅಂತ ಹೊಲದಾಗೆ ಅಲ್ಲೊಂದು ಅಂಟು ಇಲ್ಲೊಂದು ಗಂಟು ಬೆಳೆದಂದ್ರೆ ಇನ್ನು ಕರಿಕೆ ಹೊಲದಾಗ ಏನು ಬೆಳೀತದ ನೋಡೋಣ. ಅವನ ಸಣ್ಣಪ್ಪನ ಹೊಲ ನೋಡೋಣ ಅಂತ ಕರಿಕೆ ಹೊಲಕ್ಕೆ ಬಂದು ನೋಡ್ತಾಳ್ರಿ. ನಿಮಗೆ ಹೇಳ್ತೀನಿ, ಬಿದ್ರ ಹತ್ತದಾಗ ಹತ್ತು ಬಿಟ್ಟದ ಜೋಳ. ಒಂದೇ ಲೈನ್ ಯವ್ವ ಅಂದಕ್ಕಿ. ಇದ್ರ ಬಾಯಾಗ ಮಣ್ಣು ಬಾಯಾಗ ಬಳ್ಳಿಟ್ಕೊಂಡ್ಲಕ್ಕಿ. ನನ್ನ ಹೊಲ ಏಟ್ ಚಂದದತ್ತ ನಾ ಅಂದಿನಿ. ನನ್ನ ಹೊಲದಾಗೆ ಅಲ್ಲೊಂದು ಅಂಟು ಇಲ್ಲೊಂದಂಟು ಬೆಳೆದಿದ್ದು ಬಾಯಾಗ ಮಣ್ಣು. ಕರಿಕೆ ಹೊಲದಾಗ ಎಂದೂ ಬೆಳೆದಿದ್ದಿಲ್ಲ. ಕಂಟಿ ಕಮರಿ ಕರಿಕೆಗಿದ್ದು ಕಲ್ಲಿದ್ದು ಹೊಲದಾಗ ಏಟ್ ಚಂದ ಬೆಳೆದಿಲ್ಲ. ಯವ್ವ ನನ್ನ ಗಂಟೆಗೆ ಮಾಡ್ತೇನೆ ಅವ್ನು ಬಾಯಾಗ ಮಣ್ಣು. ತಿಂದಾಗ 8 ರೊಟ್ಟಿ 3 ಸಾರಿ ತಿಂತಾರೆ, ಪುಸ್ ಅಂತ ಬೀಳ್ತಾನೆ. ಕಾಳೇ ಬಿಟ್ಟಿಲ್ಲ ಅವನು ಬೀಗದಿಲ್ಲ. ಅವನು ಹುಡ್ದಾರ ಕೆಡಿಗೆ ಅಂದು ಏನು ಸೀದಾ ಹಂಗೆ ಮನೆಗೆ ಬಂದೆ. ನೀನು ಬಿಗಿದ ಬಿಲಾಲಿ ಬಾಯ್, ನೀನು ಹುಡ್ದಾರ ಕೆಡಿದಿ, ದಾಳನ ಕೈಯನ್ನು ಬಿಟ್ಟಿದೆ ಇಲ್ಲ. ಅಲ್ಲೊಂದಂಟ ಅದು ನೋಡಲಿ ಕೆಟ್ಟಿ ಹೊಲ ಸಣ್ಣಪ್ಪನದು. ನೀವು ಅಣ್ಣನ ಹೋದಾಗ ನೋಡಲಿ ಎಷ್ಟು ಚಂದ ಬೆಳೆದು ಲೈನ್ ಹತ್ತ ಬಿಲ್ ಹತ್ತದಂಗೆ ಹತ್ತದು. ಅಲ್ಲೇನ ವರ್ಷಿಗೆ ನಾನೇ ಮಾಡ್ತೀನಿ, ಬಿತ್ತಂಗೆ ಬಿತ್ತೀನಿ. ಅದು ನನ್ನ ಕರ್ಮಕ್ಕೆ ಹಂಗಾಗ್ಯದ, ಅದು ನಾನೇ ಏನು ಮಾಡ್ಲಿ. ನೀನು ಕರ್ಮಕ್ಕೆ ಹಂಗಾಗ್ಯದ ಅಂದಿವ, ನೀನು ಕರ್ಮಕ್ಕಾಗ್ಯದ, ನಾ ಏನ್ ಮಾಡಿ. ನಾ ಬಿಟ್ಟಂಗೆ ಬಿಟ್ಟೀನಿ, ದಾಡಿ ಹಾಕಂಗೆ ಹಾಕೀನಿ. ಅದು ಬೆಳೆದಿಲ್ಲ, ನಾ ಏನ್ ಮಾಡಿ. ಏನ್ರಿ ಒಳ್ಳೆ ವೈಭವದಿಂದ ಬೆಳೀತದ. ಸಸಿ ಹೋಗಿ ದಂಟ ಆಗ್ತದ, ದಂಟು ಹೋಗಿ ಬಡಿ ಬಿಡ್ತದ, ಬಡಿ ಬಿಟ್ಟು ತಿನಿ ಆಗ್ತದ. ಆ ಬಿತ್ತಿದ ಬಸಪ್ಪಗೆ ಭಾರಿ ಆನಂದ ಆಗ್ತದ. ಅಯ್ಯಯ್ಯೋ ಅನ್ನವ, ಯಾರು ಹೊಲ ಮಾಡಲ್ಲ ಅಂದ್ರು ಏನ್ ಬೆಳೆಯತ್ತ. ಏನ್ ಇಡೀ ಊರು ತಿರುಗಾಡಿ ನೋಡಿದ್ರೆ ನಮ್ಮ ಕರಿಕೆ ಹೊಲದಾಗ ಬೆಳೆದಟ್ಟು ಬೆಳಿ ಯಾರ ಹೊಲದಾಗನು ಇಲ್ಲ. ಮಾಡಿದ್ ಚೊಲೋ ಆಯ್ತಂದಿವ, ಗುಡೇನೆ ಆಯ್ತಪ್ಪು, ಬೆಸ್ಟ್ ಐತಿ ಕೆಲಸ ಅಂದ. ಮನಿಗೆ ಬಂದ, ಓ ಸಣ್ಣಪ್ಪವ್ರಿ ಬರ್ರಿ, ಈಗ ಮನೆ ಕೊಡೋದು ಇಲ್ಲ. ಈಗ ಗಂಡ ಹೇಳ್ತಿ ಕಪ್ಪನಿ ಹೇಳ್ಬೇಕು, ಕೆಲಸ ಮಾಡ್ಬೇಕು. ಈಗ ಫಸ್ಟ್ ಕ್ಲಾಸ್ ಕಾಳಾಗ್ಯಾವ, ಸೀತಿನಿ ಆಗ್ಯದ, ಸೀತಿನಿ ಫಸ್ಟ್ ಕ್ಲಾಸ್. ಈಗ ಹಕ್ಕಿ ಪಕ್ಕಿ ದನ ಕರ ಬರ್ತಾವ. ನೀವು ಮುಂಜಾನೆ ಹೋಗ್ಬೇಕು, ಹೋಗಿ ಒಂದು ಹಕ್ಕಿಗೆ ಬರಬಿಡಬಾರ್ದು, ಒಂದು ಹಕ್ಕಿಗೆ ಬರಬಿಡಬಾರ್ದು, ಒಂದು ಆ ದನಕ್ಕೆ ಬರಬಿಡಬಾರ್ದು. ಅಟ್ಟು ಕಾಯ್ಬೇಕು. ಈಗ ಯಾರ ಪುಣ್ಯಕ್ಕೂ ಏನು ಗೊತ್ತಿಲ್ಲ, ದೇವ್ರ ಆಶೀರ್ವಾದ ಮಾಡ್ಯಾನ. ಬಿದ್ರ ಬಂದಂಗೆ ಬಂದದ ತಾಳ, ಬಿದ್ರ ಹತ್ತದಂಗೆ ಹತ್ತದ. ಇಂಥ ತೆನಿ ಅದ, ಇಂಥ ಪಿಂಡ ದಂಟ ಅದ. ಈಗ ನಮ್ಮ ಊರಾಗ ಯಾರ್ದು ಇಲ್ಲ. ಸಣ್ಣಪ್ಪ ಹೇಳಕತ್ತೀನಿ, ನೆನಪಿಟ್ಕೋ, ತಲೆಗಿಟ್ಕೋ. ಹೋರಿ ಇಬ್ರು ಗಂಡ ಹೇಳ್ತೀವಿ, ಹೋರಿ. ಆಯ್ತ್ರಿ, ಆಯ್ತು ನಾವು ಹೋಗ್ತೀವಿ ಸ್ವಲ್ಪ, ನಾವು ಹೋಗಿ ಕಾಯ್ತೀನಿ. ಕಾಯಿರಿ ನೋಡ, ಆಯ್ತು ಸರಿ ಅಂತ ತಿಳ್ಕೊಂಡು ಶರಣರು ಹೊಲಕ್ಕೆ ಬರಾಗ ಅಲ್ಲಿ ದನಗಳು ನಿಂತೀವಿ ಅಂದ್ರೆ ಹೊಡ್ಕೊಂಡು ಅಂತ ಹಣಿ ಬರತ್ತೀರಿ. ಅಲ್ಲಿ ದನಗಳು ನಿಂತು ಅಂದ್ರೆ ಅವಕ್ಕೆ ಹೊಡ್ಕೊಂಡು ತಂದು ಎಲ್ಲಿ ಬಿಡೋದು, ಅವ್ರು ಹೊಲ ಬಾಳದಾಗ ಬಿಡೋದು. ಮಾಡ್ತೀರಿ ಊರಂದನ ಇಷ್ಟು ಹೊಡ್ಕೊಂಡು ಬಂದು ಯಾರು ಮಾಡಿರ್ಬೇಕು, ಒಬ್ಬೊಬ್ರು ನೋಡ್ಬೇಕು. ಕತ್ತಿ ಭಾಳ ಚಂದ ಇದನು, ಆದ್ರೆ ಹೇಳಕ್ ಟೈಮ್ ಇಲ್ಲ. ಏನ್ರಿ ಒಬ್ಬೊಬ್ರು ನೋಡ್ಬೇಕು. ನೀವು ಜೋಳ ಹಾಕೋದು ಹೆಂಗಲ್ಲಿ ಅಟ್ಟ ಅಂತ ಮಾಡಿರ್ತಾರೆ. ಅಟ್ಟದಾಗ ಕೂತು ಒಂದು ಸೌಂಡ್ ಬಡಿತೀವ್ರಿ, ಡೆಬಿಟ ಅಂಬಡ ಪಟಕಣೆ ಹಾಕ್ತವ್ರು ಟಾಬಕ್ಕತ್ತ. ಏನ್ರಿ ಒಂದು ಹಕ್ಕಿಗೆ ಹಾರ್ಬಿಡಲ್ಲ, ಒಂದು ಬೆಕ್ಕಿಗೆ ಬರ್ಬಿಡಲ್ಲ. ಆ ರೀತಿ ಮಾಡ್ತಿರ್ತಾರೆ. ಯಾಕ? ದೇವರ ಮೇಲೆ ವಿಶ್ವಾಸ ಇಲ್ಲದಕ್ಕ, ದೇವರ ಮೇಲೆ ನಂಬಿಕೆ ಇಲ್ಲದಕ್ಕ. ಎಲ್ಲಾನು ಅವನೇ ಕೊಡವ ಅನ್ನೋದು ಮರೆತು ನಾವು ಮಾಡಿದ್ರೆ ಆಗ್ತದ ಅನ್ನೋರು ಇವ್ರು. ನಾವು
ನಾವು ಮಾಡಿದ್ರೆ ಆಗ್ತದನ್ನವರು ಹಕ್ಕಿ ಪಕ್ಕಿ ತಿಂದ್ರೆ ಹಾಳಾಗ್ತದ ನಮಗೆ ಸಿಗಲ್ಲ ಅಂತ ತಿಳ್ಕೊಂಡು ಭ್ರಮೆ ಒಳಗೆ ನಾವಿದ್ದೀವಿ. ಶರಣಗ ಭ್ರಮೆ ಯಾವದಿತ್ತು ಅಂತ ಕೇಳಿದ್ರೆ ಎಲ್ಲ ಅವನಿಗೆ ಕೊಡವ ತೋಳವ ನಮ್ದೇನದ. ಎಂತ ವಿಚಿತ್ರ ನೋಡ್ರಿ ಶರಣರ ಮಹಿಮೆ ಎಂತದದ. ಊರನ್ ದನ ಕರುಗಳು ತಂದು ಹೊಲದಾಗಿ ಬಿಡೋದು, ಹಕ್ಕಿ ಪಕ್ಕಿಗಳೆಲ್ಲ ಕಾಳನ್ನ ತಿಂದು ನೀರಿಗಾಗಿ ಬೇರೆ ಕಡೆ ಹೋಗ್ತಿರ್ತಕ್ಕಂಥ ಸಂದರ್ಭದೊಳಗೆ ಶರಣ ಹಿಂಗ್ ವಿಚಾರ ಮಾಡ್ತಾನ, ಅಯ್ಯಯ್ಯೋ ನಂದು ಒಂದು ತಪ್ಪಾಗ್ಯದ, ಇಲ್ಲಿ ತಿಂದು ನೀರಿಲ್ಲದಕ್ಕೆ ಬೇರೆ ಕಡೆ ಹೋಗಿ ಪಾಪ ನೀರು ಕುಡಿದು ಬರ್ಲಿಕ್ಕತ್ತಾವ, ಬಹಳ ತ್ರಾಸ ಆಗ್ಲಿಕ್ಕತ್ತದ ಹಕ್ಕಿ ಪಕ್ಕಿಗಳಿಗೆ. ಏನ್ರಿ ತ್ರಾಸ ಆಗ್ಲಿಕ್ಕತ್ತದಂತ ಕುಂಬಾರ ಮನೆಗೆ ಹೋಗಿ ಏನ್ರಿ ಅವು ಮಗಿ ತರ್ತ ಏನ್ರಿ ಮುಚ್ಚಳ ದೊಡ್ಡ ತಂದು ಅದಕ್ಕೆ ನೆರವು ಅಂತ ಮಾಡಿರ್ತಾರ ಹಗ್ಗ ಏನ್ರಿ 4 ಮೂಲಿಗೆ ಹೆಗಲಿ ಮ್ಯಾಲ ನೀರು ಹೊತ್ತು, ಸಣ್ಣ ಬಸಪ್ಪ ಹೆಗಲಿ ಮ್ಯಾಲ ನೀರು ಹೊತ್ತು 4 ಮೂಲಿಗೆ ಮುಚ್ಚಳ ಇಟ್ಟು ಮುಚ್ಚಳ ನೀರು ತುಂಬುತ್ತಾನ. ಬೇರೆ ಕಡೆ ಹೋಗಬಾರ್ದವು, ತ್ರಾಸಾಲಕತ್ತದ. ಇಲ್ಲೇ ತಿನ್ನಬೇಕು, ಇಲ್ಲೇ ನೀರು ಕುಡಿಬೇಕು, ಇಲ್ಲೇ ಇರಬೇಕು. ಹಕ್ಕಿಗಳೇ ಹರನೆಂದು ತಿಳಿದ ಶರಣ, ಹಕ್ಕಿ ಪಕ್ಕಿಗಳನ್ನ ಹರನೆಂದು ತಿಳಿದ, ಹಕ್ಕಿ ಪಕ್ಕಿಗಳಿಗೆ ನೀರಿನ ವ್ಯವಸ್ಥೆಯನ್ನ ಮಾಡಿದ. ಎಂತ ಸಂಭ್ರಮ, ಎಂತ ವೈಭವ. ಹಕ್ಕಿಗಳಿಗೆ ಹೊಲದ ಕಾಳನ್ನೇ ತೋರಿಬಿಟ್ಟ, ಹಕ್ಕಿಗಳೇ ಹರನೆಂದು ದಾಸೋಹವನಿಟ್ಟ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ, ಕಲಬುರಗಿ ಅಪ್ಪ ಕರುಣಾದೇವರೆಲ್ಲರನ್ನು ಸಲಹೋ ಜಗದಪ್ಪ, ಕರುಣಾದೇವರೆಲ್ಲರನ್ನು ಸಲಹೋ ಜಗದಪ್ಪ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟ, ಚಿನ್ನವಿಲ್ಲದವರಿಗೆ ಚಿನ್ನವೇ ಕೊಟ್ಟ. ನನ್ನಪ್ಪ ಎಂದವರನ್ನು ಎತ್ತಿಕೊಂಡ, ನನ್ನಪ್ಪ ಎಂದವರನ್ನು ಎತ್ತಿಕೊಂಡ. ನನ್ನ ಮಕ್ಕಳಿವರೆಂದು ಹರಕೆಯ ಕೊಟ್ಟ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ. ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಟ್ಟ, ಮಕ್ಕಳು ಬೇಡಂದವರಿಗೆ ಕೊಡುವುದೇ ಬಿಟ್ಟ. ಹಕ್ಕಿಗಳಿಗೆ ಹೊಲದ ಕಾಳನ್ನೇ ತೋರಿಬಿಟ್ಟ, ಹಕ್ಕಿಗಳಿಗೆ ಹೊಲದ ಕಾಳನ್ನೇ ತೋರಿಬಿಟ್ಟ. ಹಕ್ಕಿಗಳೇ ಹರನೆಂದು ದಾಸೋಹವನಿಟ್ಟ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ. ಗುರುಲಿಂಗ ಜಂಗಮರ ಸೇವೆಗೆ ನಿಂತ, ಹರನ ರೂಪಿಯವರೆಂದು ನಂಬಿದ ಸಂತ. ಅವರ ಸೇವೆ ಮಾಡಿ ಭವವ ದಾಟಿ ನಿಂತ, ಶರಣಕಾಯ ಕೊಪ್ಪಿ ಮೆರೆದಾಯಿ ಮಹಂತ. ಅಪ್ಪ ಶರಣಪ್ಪ, ಹೋ ಅಪ್ಪ ಶರಣಪ್ಪ. ತಂದೆ ನವಾಜರಿಗೆ ಗಂಧ ಮೆತ್ತಿದ, ಹಿಂದೂ ಮುಸಲ್ಮಾನರೆಂಬ ಭೇದವನ್ನಡಿದ. ತಂದೆ
ಮಾರ್ಗವನ್ನಡಿದ